ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ನ ಸಮಸ್ತ ವೀಕ್ಷಕರಿಗೂ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಾನು ಡಯನಾ ಕೂರ್ಗ್. ಇವತ್ತು ನಿಮ್ಮೆಲ್ಲರ ಮನೆಯಲ್ಲೂ ಸಂತಸ ಸಡಗರದಿಂದ ಆಚರಣೆ ಮಾಡ್ತಾ ಇರ್ತೀರಾ ಹಬ್ಬವನ್ನ. ಇನ್ನಷ್ಟು ಹಬ್ಬವನ್ನ ದುಪ್ಪಟ್ಟು ಮಾಡ್ಬೇಕಲ್ವಾ? ಹಾಗಾದ್ರೆ ಒಬ್ಳೆ ಕುತ್ಕೊಂಡು ಹಬ್ಬ ಮಾಡೋದಕ್ಕೆ ಹೇಗ್ ಸಾಧ್ಯ? ಇವತ್ತು ನನ್ನ ಜೊತೆ ಇದ್ದಾರೆ. ಇವ್ರ ಬಗ್ಗೆ ಹೇಳ್ತಾ ಹೋಗೋದಕ್ಕೆ ಇವತ್ತೆಲ್ಲ ಆಗತ್ತೆ. ಬಟ್ ಒಂದ್ ಸ್ವಲ್ಪ ಕಟ್ ಆಫ್ ಮಾಡಿ ಹೇಳೋದಾದ್ರೆ, ಸುಮಾರು 5,000 ಕಾರ್ಯಕ್ರಮಗಳನ್ನ ನೀಡಿರುವಂತಹ, ಸ್ವರ ಮಾಧುರ್ಯವನ್ನ ಹೊಂದಿರುವಂತಹ ಸ್ವರ ಸಾರಥಿ ಇವರು. ಜೊತೆಗೆ ಸಿರಿ ಕಂಠಸಿರಿಯನ್ನ ಹೊಂದೋದ್ರ ಮೂಲಕ ಹಿರಿಯ ಕಲಾವಿದರಾಗಿ ಧಾರಾವಾಹಿಗಳಲ್ಲಿ, ಸಿನಿಮಾದ ಮೂಲಕ ನಿಮ್ಮ ಮನೆ ಮುಂದೆ ಕಾಣಿಸ್ಕೊಳ್ತಾರೆ. ಇವತ್ತು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಮಾತಿದೆ. ಈಗ ಒಳ್ಳೆ ಮಾತನ್ನ ಶುರು ಮಾಡ್ಬಿಡೋಣ ಅಲ್ವಾ? ಪ್ಲೀಸ್ ವೆಲ್ಕಮ್ ಮಾಡ್ತಾ ಇದೀವಿ ಶಶಿಧರ್ ಕೋಟೆ ಸರ್. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ನಮಸ್ಕಾರ ಡಯನಾ. ನಮಸ್ತೆ. ಕರ್ನಾಟಕ ನ್ಯೂಸ್ ಬೀಟ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ, ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಸರ್, ನಾನು ಹೇಳೋದು ಮರೆತೆ. ನಿನಗೂ ಶುಭಾಶಯಮ್ಮ. ಎಲ್ಲರ ಮನೆಗಳಲ್ಲಿ ನಿತ್ಯ ಸಂಭ್ರಮ ನೆಲೆಯಾಗಲಿ ಅಂತ ನಾವು ಹಾರೈಸೋಣ. ಹಬ್ಬ ಅಂದರೆ ಸಂಭ್ರಮ. ಈ ಸಂಕ್ರಾಂತಿ ಎಲ್ರಿಗೂ ಈ ಹಬ್ಬ ಒಳ್ಳೇದು ಮಾಡಲಿ. ಆ ತಾಯಿ ಭುವನೇಶ್ವರ್ ನಮ್ಮನ್ನೆಲ್ಲ ಮುನ್ನಡೆಸಲಿ. ಓಕೆ, ಈಗ ಅಂದ್ರೆ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಈ ವರ್ಷದ ಮೊದಲ ಹಬ್ಬ. ಸೊ ಹಾಗಾಗಿ ಹಬ್ಬ ಹೇಗೆಲ್ಲ ಮಾಡಿದ್ರಿ ನೀವು? ಹಬ್ಬ ಅಂದರೆ ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟದ್ದು. ಇದು ನನಗೆ ಹೆಮ್ಮೆ ಅನಿಸುತ್ತೆ. ನಾನು ರೈತ ಕುಟುಂಬದಲ್ಲೇ ಬಂದವನು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಒಂದು ಮಾತಿದೆ. ನಾನು ದೂರ ದಕ್ಷಿಣ ಕನ್ನಡದಿಂದ ಬಂದು ಬೆಂಗಳೂರಿನ ನೆಲೆ ಕಂಡುಕೊಂಡವನು. ಹಳ್ಳಿಯಲ್ಲಿ ಅಂತೂ ವಿಶೇಷವಾದಂಥ ಸಂಭ್ರಮ. ನಮ್ಮ ದಕ್ಷಿಣ ಕನ್ನಡಕ್ಕಿಂತಲೂ ಈ ಕಡೆ ಹಳ್ಳಿಯಲ್ಲಿ ತುಂಬ ಜಾಸ್ತಿ ಸಂಭ್ರಮ ಪಡ್ತಾರೆ. ಹಬ್ಬ ಬೆಳೆಗಳ ಹಬ್ಬ. ಹೊಸ ಬೆಳೆಗಳ ರಾಶಿಯೆಲ್ಲ ಮಾಡಿ ಸೂರ್ಯದೇವನಿಗೆ ಸಮರ್ಪಣೆ ಮಾಡೋದು ಅಂತ ಲೆಕ್ಕ. ಸೂರ್ಯ ಸಕಲ ಶಕ್ತಿಗಳ ಆಗರವನು ಮತ್ತು ಮಕರ ರಾಶಿಗೆ ಅವನು ಪ್ರವೇಶ ಮಾಡುವಂಥ ದಿನ. ನಮ್ಗೆ ಗೊತ್ತಿರೋದು ಇಷ್ಟು, ಹೆಚ್ಚು ಗೊತ್ತಿಲ್ಲ. ಅದಕ್ಕೆ ಹಬ್ಬ ಹಬ್ಬ ಅಂತ ನಮ್ಮಲ್ಲೆಲ್ಲ ಹಾಡ್ಕೊಂಡೇ ನಮಗೆ ಹಬ್ಬ ಅಮ್ಮ. ಹಬ್ಬ ಬಂತು ಹಬ್ಬ, ಸಂಕ್ರಾಂತಿಯ ಹಬ್ಬ. ಹಬ್ಬ ಬಂತು ಹಬ್ಬ, ಸಂಕ್ರಾಂತಿಯ ಹಬ್ಬ. ಮಬ್ಬು ಕಳೆದು ಬೆಳಕನ್ನು ಕೊಡುವ, ಮಬ್ಬನು ಕಳೆದು ಬೆಳಕನ್ನು ಕೊಡುವ ಸಂಕ್ರಾಂತಿಯ ಹಬ್ಬ. ಸಂಕ್ರಾಂತಿಯ ಹಬ್ಬ. ಹಬ್ಬ ಬಂತು ಹಬ್ಬ, ಸಂಕ್ರಾಂತಿಯ ಹಬ್ಬ. ನಮಗೆ ಒಂದು ಹಬ್ಬ ಅಲ್ಲಿ, ಇನ್ನೊಂದು ಕಾರ್ಯಕ್ರಮ ಹಬ್ಬ. ಇವತ್ತು ಕೂಡ ಕಾರ್ಯಕ್ರಮ ಮಾಡಬೇಕು. ನಮಗೇನೆಂದರೆ, ನಮ್ಮ ಕಲಾವಿದರಿಗೆ, ನಮಗೆ ಗಾಯಕರಿಗೆ, ನಮಗೆ ಒಂದೊಂದು ಕಾರ್ಯಕ್ರಮ ಒಂದು ಧಾರ್ಮಿಕ ವಿಧಿ ಇದ್ದ ಹಾಗೆ, ಆಚರಣೆ ಇದ್ದ ಹಾಗೆ, ಒಂದು ಪೂಜೆ ಇದ್ದ ಹಾಗೆ ಅಂತ ನಾವು ತಿಳ್ಕೊಳ್ತೀವಿ. ಸಂಗೀತದ ಆರಾಧನೆ ಅಂತ ನಾವು ತಿಳ್ಕೊಳ್ತೀವಿ. ಕೇವಲ ಸಂಗೀತ ಕಾರ್ಯಕ್ರಮ ಅಲ್ಲ. ನನ್ನಂಥ ಎಷ್ಟೋ ಗಾಯಕರು ಇದೇ ಥರ ತಿಳ್ಕೊಳ್ತಾರೆ. ಹಾಗಾಗಿ ಸಂಭ್ರಮ ಸಡಗರದಲ್ಲಿ ನಾವೆಲ್ಲ ಹೀಗೆ ಮುಂದೆ ಸಾಗೋಣ. ವಿಶೇಷವಾಗಿ ನಾನು ಹೇಳೋದು, ಎಲ್ಲ ಭೇದಗಳನ್ನು ಮರೆತು ನಾವು ಒಂದಾಗೋಣ ಅಂತ. ನಾನು ಸಂಕ್ರಾಂತಿಯಲ್ಲಿ ಮುಖ್ಯವಾಗಿ ಹಾರೈಸೋದು ಇದನ್ನಮ್ಮ. ಈಗ ಎಲ್ಲಿ ಹೋದರೂ ಜಾತಿಗಳ ಹೆಸರಲ್ಲಿ, ವರ್ಗಗಳ ಹೆಸರಲ್ಲಿ ಸಂಘರ್ಷ ನೋಡ್ತಾ ಇದ್ದೀವಿ ನಾವು. ನಮ್ಮ ಸನಾತನ ಸಂಸ್ಕೃತಿ ಎಷ್ಟು ವಿಶೇಷವಾದ್ದು ಅಂದರೆ, ಭಗವಂತ ಒಬ್ಬನೇ, ನಾಮ ಹಲವು, ದೇವನೊಬ್ಬ ನಾಮ ಹಲವು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಉಪನಿಷತ್ ವಾಕ್ಯ. ಇದು ನಮ್ಮ ಸಂಸ್ಕೃತಿ. ಕೆಲವು ಸಂಸ್ಕೃತಿಗಳಲ್ಲಿ ಅದು ಇಲ್ಲ. ಆದರೆ ಇದನ್ನೆಲ್ಲ ನಾವು ಸೇರಿಸ್ಕೊಂಡು ನೋಡಿದರೆ ನಾವು ಮಾತ್ರ ಭಾವೈಕ್ಯವನ್ನೇ ಬಯಸಬೇಕು. ಅದಕ್ಕೋಸ್ಕರ ಜಾತಿ ಮತವನ್ನು ಮೀರಿದ ಹಬ್ಬ ಇದಾಗಲಿ, ಎಲ್ಲರ ಪ್ರೀತಿಯಿಂದ ಕುಣಿದು ನಲಿಯುವಂಥ ಹಬ್ಬ ಆಗಲಿ ಅಂತ ಹಾರೈಸಿ 2 ಸಾಲು. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ, ಇದುವೇ ನವಗಾನ. ಎಲ್ಲ ಭೇದ ಮರೆತು, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ವಂದೇ ಮಾತರಂ, ವಂದೇ ಮಾತರಂ. ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಇಂದು, ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು. ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಇಂದು, ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದು ಒಂದೇ ರಕ್ತವು ನಮ್ಮಲ್ಲಿ, ಭೇದವು ಏಕಾಗಿ.
ಭೇದವು ಏಕಾಗಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಹಬ್ಬ ಇದನ್ನು ಮಾಡಬೇಕು. ಹಬ್ಬ ಇನ್ನಷ್ಟು ದುಪ್ಪಟ್ಟು ಆಗ್ತಾ ಇದೆ ನಿಮ್ಮ ಧ್ವನಿಗೆ. ಏನು ಗೊತ್ತಾ ಡಯನಾ, ಹಬ್ಬ ಕೇವಲ ಆಚರಣೆ ಮಾತ್ರ, ಸಂಭ್ರಮ ಸಡಗರ. ಆ ಸಡಗರದಲ್ಲಿ ಒಂದು ಜಾಗೃತಿ ಉಂಟು ಮಾಡುತ್ತೆ ನೋಡಿ. ಎಲ್ಲರೂ ಸೇರಿರುವಾಗ ಜಾತಿ ಮತ ಎಲ್ಲ ಹೋಗಿ ಒಂದಾಗಿ ನಾವು ಬಾಡಬೇಕು. ಅದು ನಾವು ಭಾರತ ಮಾತೆ ಮಕ್ಕಳು ಅನ್ನೋ ಭಾವೈಕ್ಯ ಬರಬೇಕು, ಕನ್ನಡ ತಾಯಿಯ ಮಕ್ಕಳು ಅಂತ ಆ ಜಾಗೃತಿ ಉಂಟಾಗಬೇಕು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಮ್ಮ 3 ತಾಯಿಯರು ವೆರಿ ಇಂಪಾರ್ಟೆಂಟ್. ಒಂದು ನಮ್ಮ ಹೆತ್ತ ತಾಯಿ, ಅಲ್ಲ ತುಂಬ ಜನ ಇದೆ ಇದರಲ್ಲಿ, ಮುಖ್ಯವಾಗಿ ಹೆತ್ತ ತಾಯಿ. ಇನ್ನೊಂದು ನಮ್ಮ ನಾಡ ದೇವಿ ಭುವನೇಶ್ವರಿ, ಕನ್ನಡ ತಾಯಿ ಭುವನೇಶ್ವರಿ. ನಮಗೆಲ್ಲ ಕನ್ನಡಿಗರು, ಹೆಮ್ಮೆಯಿಂದ ಹೇಳೋಣ ನಾವು ಕನ್ನಡಿಗರು ಅಂತ, ಎಲ್ಲರನ್ನ ಪ್ರೀತಿಸುವ ಕನ್ನಡಿಗರು. ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಯೋಗ್ಯತೆ ಇಲ್ಲ, ನನಗೆ ಅರ್ಹತೆ ಇಲ್ಲ, ನನಗೆ ವಿದ್ವಾಂಸರು ಹೇಳಬೇಕಾಯ್ತದ್ದು. ಧನ್ಯರು ನಾವು ಕನ್ನಡದಲ್ಲಿ ಹುಟ್ಟಿದ್ದೀವಿ ಇಷ್ಟೇ ಹೇಳ್ಬೋದು. ಇನ್ನೊಂದು ಭಾರತ ಮಾತೆ, ವಿಶ್ವಗುರು ಎನಿಸುವಂಥ ಭಾರತ ಮಾತೆ. ಹಾಗಾಗಿ ಅದನ್ನು ನಮ್ಮಂಥವು ಅದೃಷ್ಟಶಾಲಿಗಳು ಯಾರೂ ಇಲ್ಲ. ಯಾಕೆಂದರೆ ಅಂಥ ಒಂದು ನಾಡಗೀತೆ ನಿಮಗೆ ಸಿಕ್ಕಿದೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಎಂಥ ಕುವೆಂಪು ಅವರಿಗೆ ಎಷ್ಟು ನಮಸ್ಕಾರ ಹೇಳಬೇಕಮ್ಮ ನಾವು, ಶರಣಾಗಬೇಕು ಅವರಿಗೆ, ನಾವು ಋಣಿಗಳಾಗಿರಬೇಕು. ಇದೆಲ್ಲ ಭಾವನೆಗಳನ್ನು ಈ ಹಬ್ಬಗಳು, ಸಂಕ್ರಾಂತಿ ಒಂದು ನೇಮ ಅಷ್ಟೇ, ಇಂಥ ಇನ್ನೂ ಅನೇಕ ಹಬ್ಬಗಳು ಬರುತ್ತೆ ನಮಗೆ. ಇನ್ನು ನೋಡಿ ಗಣರಾಜ್ಯೋತ್ಸವ ಬಂತು, ಅದು ಇನ್ನು ತುಂಬ ಇನ್ನು ಹಬ್ಬಗಳ ಸೀಸನ್ ಇದು. ಈ ಭಾವೈಕ್ಯವನ್ನು, ಈ ಸಂಭ್ರಮವನ್ನು ಜಾಗೃತಗೊಳಿಸ ಹೋಗಬೇಕು. ಆಗ ಅರ್ಥಪೂರ್ಣವಾಗಿ ಆಗುತ್ತೆ. ಕೇವಲ ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ, ಅದು ಬೇಕು. ವೇದೋಪಾಸನೆ, ನಾದೋಪಾಸನೆ, ಕುಣಿತ, ಭಜನೆ ಎಲ್ಲವೂ ಇರಲಿ. ಈ ಭಾವನೆ ಜಾಗೃತ ಆಗ್ತಾ ಹೋಗಬೇಕು. ನಾವೆಲ್ಲ ಒಂದಾಗಿ ಸಂತೋಷದಿಂದ ಈ ಸಮಯವನ್ನು ಕಳೆಯೋಣ ಅಂತ. ಈಗ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಬೆಳಗ್ಗೆ ಎದ್ದು ನೀವು ಎಳ್ಳು ಬೆಲ್ಲ ಎಲ್ಲ ತಿಂದು ಒಳ್ಳೆ ಮಾತಾಡಿರ್ತೀರಾ. ಸೊ ಹಾಗಾಗಿ ಹಬ್ಬದ ಸಡಗರ ಹೇಗೆ? ನನಗೆ ಇಷ್ಟ ಅದು ಎಳ್ಳು ಬೆಲ್ಲ ತಿನ್ನೋದು, ಎಷ್ಟು ಕೊಟ್ಟರು ತಿಂತೀನಿ. ಎಷ್ಟು ತಿಂದ್ರಿ ಇವತ್ತು? ಆತ 4 ಪ್ಯಾಕೆಟ್ ಆಗಿರೋದು. ಮತ್ತೆ ಬರ್ತಾರೆ ಮನೆಗೆ ಕೊಡ್ತಾರೆ ಎಲ್ಲ. ಅದೇ ತನ್ಮೂಲಕ ಒಂದು ಸಂಪರ್ಕ ಬೆಳೆಯುತ್ತೆ, ಗೊತ್ತಿದ್ದವರ ಜೊತೆಗೆ ಬಾಂಧವ್ಯ ಮತ್ತಷ್ಟು ಗಟ್ಟಿ ಆಗುತ್ತೆ. ಹಬ್ಬ ಅಂತ ಹೇಳಿದ್ರೆ ನಾವು ಬಾಲ್ಯದ ದಿನಗಳನ್ನ ನೆನಪಿಸ್ಕೊಳ್ಳೇಬೇಕಾಗತ್ತೆ. ನಿಮ್ಮ ಬಾಲ್ಯದ ದಿನದಲ್ಲಿ ಎಷ್ಟು ತುಂಟ್ರಾಗಿದ್ರಿ? ಯಾಕಂದ್ರೆ ಹೆಣ್ಣು ಮಕ್ಳೇ ಅಂತಲ್ಲ, ಗಂಡು ಮಕ್ಳು ಕೂಡ ಎಳ್ಳು ಬೆಲ್ಲ ಬೀರೋದಿರತ್ತೆ. ನೀವ್ ಯಾವತ್ತಾದ್ರೂ ಎಳ್ಳು ಬೆಲ್ಲ? ಇಲ್ಲ, ನಮಗೆ ನಾವು ಮತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಯೂಶುವಲ್ ನಾವು ಈ ಯುಗಾದಿ ಟೈಮಲ್ಲಿ ಜಾಸ್ತಿ ಸಂಭ್ರಮ ಇರುತ್ತೆ ನಮಗೆ. ಅದರಲ್ಲೂ ವಿಷು ಅಂತ ಬರ್ತದೆ, ಚಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ. ನಾವು ಸೌರಮಾನ ಫಾಲೋ ಮಾಡೋ ಕಾರಣ ಅದು ಯೂಶುವಲಿ ಏಪ್ರಿಲಲ್ಲೇ ಬರುತ್ತೆ. ಆ ಟೈಮಲ್ಲಿ ಅಂತ ನಮಗೆ ಗೋ ಪೂಜೆ ಮಾಡೋದು, ಮತ್ತು ತುಳಸಿ ಕಟ್ಟೆಗೆ ಸುತ್ತು ಬರೋದು, ಅಲ್ಲಿ ಪೂಜೆ ಮಾಡೋದು, ಮತ್ತು ಇದನ್ನೆಲ್ಲ ತಂದಿಡೋದು, ಬೆಳೆದಂಥ ಬೆಳೆಗಳನ್ನು ತಂದಿಡೋದು, ತೋಟದಿಂದ ತಂದಿಡೋದು, ಅದಕ್ಕೆ ಪೂಜೆ ಮಾಡೋದು, ಸಾಕಷ್ಟು ಇದೆ ಬಿಡಿ. ಮತ್ತು ತೆಂಗಿನಕಾಯಲ್ಲಿಟ್ಟು ಕಾಂಪಿಟೇಷನ್, ತೆಂಗಿನ ಯಾರು ಹೊಡೆಯೋದು ಅಂದರೆ ಕಾಂಪಿಟೇಷನ್, ಇದೆಲ್ಲ ನೆನಪಿಗೆ ಬರುತ್ತೆ ನಮಗೆ. ಇದೆಲ್ಲ ಸಂಕ್ರಾಂತಿಯಲ್ಲೂ ಮಾಡೋರು ಇದ್ದಾರೆ, ವಿಷು ಟೈಮಲ್ಲಿ ಜಾಸ್ತಿ ಮಾಡ್ತಾರೆ ನಮ್ಮಲ್ಲಿ. ಇಲ್ಲಿ ನೋಡಿದ ಕಿಚ್ಚಾಯಿಸು ಅಂತ ಬರುತ್ತೆ, ಅದು ಇಲ್ಲಿ ಭಾಳ ಫೇಮಸ್ ಅದು. ಮತ್ತು ಎಲ್ಲ ಕಡೆ ನೋಡ್ತೀನಿ ಕಬ್ಬು ನೋಡಿ, ಇಲ್ಲಿ ನೋಡಿ ಆ ಕಬ್ಬನ್ನು ನೋಡಿದ್ರೆ ಖುಷಿ ಆಗುತ್ತೆ. ಇದು ವಿಶೇಷ ಸ್ಥಾನ ಇದಕ್ಕೆ. ಕಬ್ಬಿನ ಸಿಹಿಯಂತೆ ನಮ್ಮ ಜೀವನವಿರಲಿ ಅಂತ ಹೇಳ್ತಾರೆ. ಕಬ್ಬಿನ ಯಾಕೆ ಅದು ಎಷ್ಟು ಸವಿದಟ್ಟು ಮತ್ತಷ್ಟು ರುಚಿಯಾಗುತ್ತೆ ನಮಗೆ. ಅದು ಸಿಹಿ ಯಾವತ್ತೂ ಬೇಕು ಜೀವನದಲ್ಲಿ. ಏನು ಹಾರೈಸೋದು ಅಂದರೆ ದಯನ, ಬೇವು ಬೆಲ್ಲದ ಬದುಕು. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖ ಎರಡು ಸರಿಸೋದು. ಒಂದೇ ನಾಣ್ಯದ 2 ಮುಖಗಳು, ಕ್ಲೀಶೆ ಆದರೂ ಅದನ್ನು ಹೇಳಲೇಬೇಕು. ಒಂದೇ ನಾಣ್ಯದ 2 ಮುಖಗಳು. ನಾವು ಭಗವಂತನಂತ ಏನು ಕೇಳುವಂದರೆ, ನಮ್ಮ ಜೀವನದಲ್ಲಿ ಬೆಲ್ಲವೇ ಹೆಚ್ಚಿರಲಿ ಭಗವಂತ, ಸಿಹಿ ಹೆಚ್ಚಿರಲಿ ಅಂತ. ಬೇವಿನ ಕಹಿಯನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ನಾನು ಕೊಡುವುದು, ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬೇವು ಸ್ವಲ್ಪ ಮಟ್ಟಿಗೆ ಬಂದೇ ಬರುತ್ತೆ. ಆ ಬೇವು ಇದನ್ನೇ ಬೆಲ್ಲದ ಮಹತ್ವ ಗೊತ್ತಾಗೋದು, ಕಬ್ಬಿನ ಸಿಹಿ ಗೊತ್ತಾಗೋದು ನಮಗೆ ಅಲ್ವಾ. ಹಾಗಾಗಿ ಇದೆಲ್ಲ ತತ್ವಗಳಿದೆ ಹಬ್ಬದಲ್ಲಿ. ಪ್ರತಿಯೊಂದು ಆಚರಣೆಗೂ ತತ್ವ, ಅದೊಂದು ಅರ್ಥ ಇದೆ. ಪ್ರತಿಯೊಂದು ಸಂಭ್ರಮದ ಹಿನ್ನೆಲೆ ಒಂದು ಯಾವುದೋ ಒಂದು ಜಾಗೃತಿಯ ಒಂದು ಕಲ್ಪನೆ ನಮಗಿದೆ. ಇಟ್ಸ್ ಗ್ರೇಟ್. ನಾವು ಲೆಟರ್ ಬೇರೆ ಹೇಳ್ತೇನೆ ನಾನು, ಚಿಕ್ಕವರಾಗಿದೆ ಇದೊಂದು ಬಂತಮ್ಮ ನನಗೆ. ನಾವು ಭಾರತೀಯರು ಅಂತ ಎಷ್ಟು ಹೆಮ್ಮೆ ಪಡಬೇಕು ಅಂತ, ನಾವು ಕನ್ನಡಿಗರು ಅಂತ ಎಷ್ಟು ಹೆಮ್ಮೆ ಪಡಬೇಕು ಅಂತ ನನಗೆ ಇವತ್ತಿಗೂ ಹೆಮ್ಮೆ ಇದೆ. ನಾನು ಅಂಥ ಪರಿಸರದಲ್ಲಿ ಬೆಳೆದವನು. ನನ್ನಲ್ಲಿ ಒಂದು ರೀತಿಯ ರಾಷ್ಟ್ರಭಕ್ತಿ ಚಿಕ್ಕ ಹುಡುಗಾಗಿದ್ದಾಗಲೇ ಜಾಗೃತ ಆಗ್ತಾ ಹೋಯಿತು. ಪರಿಸರವೂ ಹಾಗೆ ಇತ್ತು.
ರಾಷ್ಟ್ರೀಯ ಸ್ವಯಂ ಸೇವಕ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಆ ಭಕ್ತಿ ಹಬ್ಬಗಳನ್ನೆಲ್ಲ ಮತ್ತಷ್ಟು ಜಾಗೃತಿ ಆಗ್ತಾ ಹೋಗಿ. ಮತ್ತು ಕನ್ನಡ ತಾಯಿ ಚಿಕ್ಕವನಾಗಿದ್ದಂಗೆ ಕುವೆಂಪು ಅವ್ರ ಹಾಡುಗಳೆಲ್ಲ ಕೇಳೋದು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ನನ್ನ ಹೆಂಡತಿ ಸೀತಾಕೋಟೆ ಅಂತ ನನ್ನ ಫಸ್ಟ್ ಹಾಡು ಕೇಳಿದ್ದಿದೆ. ಅವಳು ಕೇಳಿದ ಫಸ್ಟ್ ಹಾಡು ನಂದಿದ್ದು ಆ ಸ್ಕೂಲ್. ಮತ್ತೆ ಆ ಸಾಂಗ್ ಕೇಳಿ ಅವಳು ಈಗಲೂ ಯಾವಾಗ ಆಡಿದ್ರಿ ಸರ್ ಅದನ್ನ? ನಾನು ಕಾಲೇಜ್ ತುಂಬಾ ಆಡ್ತಾ ಇದ್ದೆ. ಅವಳು ಫಸ್ಟ್ ಮೀಟ್ ಮಾಡಿದಾಗ ನಾನು ಫಂಕ್ಷನ್ ಗೆಸ್ಟ್ ಆಗಿದ್ದೆ. ನನ್ನದು ಹಾಡಿತ್ತು. ಅವಳು ಆಡಿಯನ್ಸ್ ಅಲ್ಲಿ ಇದ್ಲು. ಅವಳು ಕೇಳಿದ ಫಸ್ಟ್ ಹಾಡೇ ಇದು. ಇವಾಗ್ಲೂ ಅದೇ ಆಡ್ತಿರ್ತೀರಾ? ಈಗ ಆಡ್ತೀವಿ. ಈಗ ಒಂದು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ನಮ್ಮ ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಸಪಾಯಿ ಅಂತಲೂ ಆಗದೆ. ಸರ್, ಈಗ ಹೇಳ್ತಾ ಇದ್ರಿ ಹೆಂಡತಿನ ಇಂಪ್ರೆಸ್ ಮಾಡಿದ್ರೆ, ಜೊತೆಗೆ ಈಗ ಹೆಂಡತಿ ಒಬ್ಳು ಮನೆಯಲ್ಲಿದ್ರೆ 100 ಕೋಟಿ ರೂಪಾಯಿ ಅಂತೆಲ್ಲ ಹೇಳ್ತಿದ್ರಿ. ಒಂದೆರಡು ಸಾಲ ಬಿಟ್ಬಿಡಿ ಸರ್ ನಮಗೋಸ್ಕರ. ನನಗೆ ಅದು ಬಹಳ ಇಷ್ಟ ನಿಜವಾಗಿತ್ತು. ನಾನು ನನ್ನ ಯಾವ ಪ್ರೋಗ್ರಾಮ್ ಎಲ್ಲ ಹಾಡ್ತೀನಿ. ಮದುವೆ ಮನೆ ಪ್ರೋಗ್ರಾಮ್ ಅಲ್ಲಿ ಇದು ಬೇಕೇ ಬೇಕು. ಹೆಂಡತಿ ಒಬ್ಬಳು ಮನೆಯೊಳಗಿದ್ರೆ, ರಾಯರು ಬಂದರು ಅವನ ಮನೆಗೆ, ಇದರ ಒಲವೇ ಜೀವನ ಸಾಕ್ಷಾತ್ಕಾರ, ಮದುವೆ ಮನೆ ಹಾಡುಗಳು. ಸಿಚುವೇಶನ್ ನೋಡ್ಕೊಂಡು ಹಾಡ್ತೀರಾ? ಸಿಚುವೇಶನ್ ನೋಡ್ಕೊಂಡು ಹಾಡ್ಬೇಕು. ಕಲಾವಿದರು ಇಲ್ದಿದ್ರೆ ಮದುವೆ ಮನೆಗೆ ಹೋಗಿ ಯಾರಿಗೆ ಯಾರುಂಟು ಎರವಿನ ಸಂಸಾರ, ದೇಹದಿಂದ ದೂರನಾದ ಏಕೆ ಆತ್ಮನೆ, ಅದು ಮದುವೆ ಮನೆಗೆ ಆಗಲ್ಲ. ಅಲ್ಲಿ ಸಂಭ್ರಮ ಹಾಡಬೇಕು. ಸುಗ್ಗಿ ಸಂಭ್ರಮದಲ್ಲಿ ನಾವಿರುವಾಗ ಅದು ಬೇಕಾಗಿಲ್ಲ. ಫಿಲಾಸಫಿ ಅದು ಬೇಕು. ಎಲ್ಲಿ ಬೇಕು ಅಲ್ಲಿ ಬೇಕು. ಈಗ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ತಾಕಿಟ್ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ, ಹೆಂಡತಿಯೊಬ್ಬಳು. ಮೈಸೂರು ಮಲ್ಲಿಗೆ ಕವಿ ನರಸಿಂಹಸ್ವಾಮಿಯವರು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ, ಹೆಂಡತಿ ತವರಿಗೆ ಹೊರಡುವೆ ಎಂದರೆ ನನಗಿಲ್ಲದ ಕೋಪ, ಕೈಗಿಡಿದವಳು ಕೈ ಬಿಡದವಳು ಮಾಡಿದ ಅಡುಗೆಯು ಚಂದ, ನಾಗರ ಕುಚ್ಚಿನ ನೆಡು ಜಡೆಯವಳು ಈಕೆ ಬಂದುದು ಎಲ್ಲಿಂದ, ಹೆಂಡತಿಯೊಬ್ಬಳು ಒಬ್ಬಳೇ ಈ ತಮಾಷೆ ಮಾಡ್ತಾ ಇರ್ತೀವಿ. ಈಗ ಅಂದ್ರೆ ಅಫ್ಕೋರ್ಸ್ ನನ್ನ ಸಂಗೀತದ ಪಯಣದಲ್ಲಿ ನನಗೆ ಸಾಕಷ್ಟು ಶಕ್ತಿಯನ್ನು ತುಂಬಿದವಳು. ಹೇಗೆ ಅವು ನಿಮ್ಮೂರಿನವಳೆ, ನೀನು ಕೊಡಗಿನವಳಲ್ವಾ? ಅವಳು ಮಡಿಕೇರಿ ಒಳ್ಳೆಯವರೇ ಆಗಿರ್ತಾರೆ ಸರ್. ಹಾಗಾದ್ರೆ ಒಳ್ಳೆಯವಳು ಖಂಡಿತ. ಸರಿ, ಈಗ ನೀವು ಹೇಳ್ತಾ ಇದ್ರಿ ಸೌರಮಾನ ಪಂಚಾಂಗನ ನಂಬೋದ್ರಿಂದ ಹಬ್ಬನ ಸೆಲೆಬ್ರೇಟ್ ಮಾಡಲ್ಲ. ಬಟ್ ಇಲ್ಲಿ ಮಾಡಲ್ಲ ಅಂತಲ್ಲ, ಅಂದ್ರೆ ಅಲ್ಲಿರ್ಲಿಲ್ಲ, ಬಾಲ್ಯ ದಿನಗಳಲ್ಲಿ ಇರ್ಲಿಲ್ಲ ಅಂತ. ಬಟ್ ಅಫ್ಕೋರ್ಸ್ ಕನ್ನಡಿಗರು ನಾವು ವಿಶಾಲ ಹೃದಯದವರು ಅನ್ನೋದಕ್ಕೆ ಬೆಂಗಳೂರಿಗೆ ಬಂದ್ರು ಕೂಡ ನಾವು ಹಬ್ಬನ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿಗೆ ಬಂದ್ಮೇಲೆ ಈಗ ನಮ್ಮಲ್ಲಿ ಎಲ್ಲಾ ಹಬ್ಬಗಳು ಇದೆ. ನಮಗೆ ಈವನ್ ಗಣೇಶ ಹಬ್ಬ, ನನ್ನ ಮಗ ಕೂಡ ಗಣೇಶ ತರಿಸ್ತಾನೆ. ಒಂದ್ ದಿವಸ ಅಂತೂ ಮನೇಲಿ ಇರುತ್ತೆ ಗಣೇಶ ಇರ್ತಾನೆ. ಹಾಗಾಗಿ ನಮಗೆ ಮತ್ತೆ ನನಗೆ ಸಂತೋಷ ಏನಂದ್ರೆ ಇಲ್ಲೆಲ್ಲ ಸ್ವಲ್ಪ ಹಬ್ಬ ಅಲ್ಲಿ ಇಲ್ಲ ಅಂತಲ್ಲ, ಇಲ್ಲ ಅಲ್ಲಿ ಅದೇ ಅದು ಒಂದು ರೀತಿಯ ಬೇರೆ ಇದೆ. ಎರಡೂ ಕೂಡ ಒಂದಲ್ಲಿ ಒಳ್ಳೇದು ಎಲ್ಲ ಕಡೆ ಇದ್ದೇ ಇದೆ. ಇಲ್ಲಿ ನಾನು ನೋಡ್ತೀನಿ ಈಗ ಬರೋದು ಏನಲ್ಲಿ ಕ್ಯೂ ಕಟ್ಟಿ ನಿಂತಿದ್ದಾರೆ ಕಬ್ಬಿನ ಜಲಿ ತಗೊಳ್ಳೋದಕ್ಕೆ. ಎಲ್ಲಿ ನೋಡಿದ್ರು ಫುಲ್ ಜನ ಸಾಗರ ಈಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ಟಾರ್ಟ್ ಆಗಿ ಈಗ ಆಗ್ತಾ ಇದೆ, ಎಲ್ಲ ಕಡೆ ಪೂಜೆ ಆಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ. ಈಗ ಸಂಭ್ರಮದಲ್ಲಿ ಮೈ ಮರಿತಾ ಇದ್ದಾರೆ. ಹೊಸ ಬಟ್ಟೆಗಳನ್ನ ಖರೀದಿ ಮಾಡೋದು, ಹೂಗಳು, ಇದೆಲ್ಲ ನೀವು ಪರ್ಚೇಸ್ ಮಾಡ್ತಾರೆ. ಎಣ್ಣೆ ಸ್ನಾನ ಮಾಡೋದು. ನೀವು ಕೂಡ ಈ ಮಾರುಕಟ್ಟೆಲೆಲ್ಲ ನಿಂತ್ಕೊಂಡು ಪರ್ಚೇಸ್ ಮಾಡೋದಲ್ಲ? ಅಲ್ಲಿ ಇಲ್ಲಮ್ಮ, ನಾನು ಸ್ವಲ್ಪ ನನಗೆ ಖಾದಿ ಸ್ವಲ್ಪ ಇಂಟ್ರೆಸ್ಟ್. ಖಾದಿ ಮೊದಲೇ ನಾನು ಪರ್ಚೇಸ್ ಮಾಡಿರ್ತೀನಿ. ಸಂಕ್ರಾಂತಿ ಟೈಮಲ್ಲಿ ಒಂದೊಂದು ಸ್ಪೆಷಲ್, ಒಂದೊಂದು ಹಬ್ಬಕ್ಕೂ ಸ್ವಲ್ಪ ಸ್ವಲ್ಪ ಹೋಗ್ತೀನಿ. ಹೋದ್ರೆ ಸ್ವಲ್ಪ ಬಿಲ್ ಮಾಡ್ಕೊಂಡೇ ಬರೋದು. ಸರಿ, ಹಾಗಾದ್ರೆ ಮನೇಲಿ ಕೊಡಿಸ್ತೀನಿ, ನನಗೆ ಮಾತ್ರ ಅಲ್ಲ. ಓಕೆ, ಮನೇಲಿ ಏನೇನು ಸೆಲೆಬ್ರೇಷನ್ಗೆ ಸ್ವೀಟ್ಸ್ ಮಾಡ್ತಾರೆ ಸರ್? ಇಲ್ಲ, ಮನೆಯಲ್ಲಿ ಹೀಗೆ ನನ್ನ ವೈಫ್ ನನಗಿಂತ ಸ್ವಲ್ಪ ಅವಳು ಈ ಆಚರಣೆ ಜಾಸ್ತಿ. ಅದು ತುಂಬ ಅದು ಪ್ರತಿ ದೇವರಿಗೆ ಇದು ಆರತಿ ಮಾಡಿಕೊಂಡು ಸ್ತೋತ್ರ ಹೇಳ್ತಾಳೆ. ಒಂದು 20 ನಿಮಿಷ ಸ್ತೋತ್ರ ಹೇಳಿಬಿಡ್ತಾಳೆ. ಸಂಕ್ರಾಂತಿಯಲ್ಲಿ ಇದ್ದ ಇಂಥ ಸ್ಪೆಷಲ್ ಆಗಿ ಇರುತ್ತೆ ಸ್ತೋತ್ರ ಎಲ್ಲ. ನಾನು ಪ್ರತಿ ದಿವಸ ಒಂದು 2 ನಿಮಿಷ 3 ನಿಮಿಷ ದೇವರಿಗೆ ನಮಸ್ಕಾರ ಮಾಡಿ ನನ್ನ ಉಳಿದ ಎಲ್ಲ ಕೆಲಸಗಳು ಆರಂಭ ಮಾಡೋದು. ಹಾಗೆ ಸಂಕ್ರಾಂತಿ ಇದ್ದರೆ 1-2 ಅಲ್ಲೇ ಹಾಡಿಬಿಡ್ತೀನಿ ನಾನು. ಈಗ 1-2 ಹಾಡು ಹೇಳೋದಾದರೆ ಇನ್ನೊಂದು ಇಷ್ಟವಾದಂಥ ಒಂದು ಹಾಡು ಹೇಳಿಬಿಡ್ತೀನಿ. ನನಗೆ ನನ್ನ ಜೀವನದಲ್ಲಿ, ನನ್ನ ಸಂಗೀತ ಪುಟ್ಟ ಪಯಣದಲ್ಲಿ, ಬಟ್ ಅವನು ಈಗ ಸ್ವಲ್ಪ ಏಜ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ದೊಡ್ಡ ಪಯಣ. ಒಂದು 30 ವರ್ಷಗಳಿಂದ ವೃತ್ತಿಪರ ಗಾಯಕನಾಗಿ ನಾನು ದಕ್ಷಿಣ ಕನ್ನಡದಿಂದ ಬೆಂಗಳೂರು ಬಂದು 32 ವರ್ಷ ಆಯಿತು. ಮೊದಲು ನೀವು ಉಪನ್ಯಾಸಕರಾಗಿ? ಮೊದಲು ನಾನು ಉಪನ್ಯಾಸ 4 ವರ್ಷ ಟೀಚ್ ಮಾಡ್ತಾ ಇದ್ದೆ. ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು
ಚಿಕ್ಕವನಾಗಿದೆ ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ಇದೆಲ್ಲ ಹಾಡ್ತಾ ಇದೆ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಭಜನೆ ಮಂದಿರ. ಈಗ ಇಂಥ ಪರಿಸರ, ಯಕ್ಷಗಾನ, ಸಾಹಿತ್ಯ, ನಾಟಕ ಎಲ್ಲವೂ ಆ ಪರಿಸರ. ನಮ್ಮ ಪುಟ್ಟ ಹಳ್ಳಿ ಆದ್ರೆ ಒಳ್ಳೆ ವಾತಾವರಣ ಇತ್ತು, ಅದೆಲ್ಲ ಪ್ರಭಾವ ಬೀರ್ತು. ಜೇಸುದಾಸ್ ಬಾನಮರಳ್ಳಿ ಇಬ್ಬರ ಗಾಯನ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೇಳುವ ಹಾಗೆ ಸಿಕ್ಕಾಪಟ್ಟೆ ದೊಡ್ಡ ಅಭಿಮಾನಿ ಅಂತ ಕೂಡ ಅಲ್ಲಿಂದ ನನ್ನ ಸಂಗೀತಕ್ಕೆ ಒಂದು ಮತ್ತೆ ವಿದ್ಯಾಭೂಷಣ ದಾಸರ ಪದಗಳು, ನರಸಿಂಹನಾಯ್ಕ ಅವರ ದಾಸರ ಪದಗಳು ಇದೆಲ್ಲ ಕೇಳ್ಕೊಂಡು ಬೆಳೆದೆ. ಆಮೇಲೆ ನನಗೆ ಬೆಂಗಳೂರಿಗೆ ಬರೋ ತುಡಿತ ಜಾಸ್ತಿ ಆಯಿತು. ಅನಿವಾರ್ಯವಾಗಿ ನನಗೆ ಇಷ್ಟವಾಗಿದ್ರೂ ಕೂಡ ನನಗೆ, ಯಾಕಂದ್ರೆ ಎರಡೂ ಮಾಡೋಕ್ಕಾಗಲ್ಲ. ನೀವು ಗಂಟೆಗಟ್ಟಲೆ ಮಾತಾಡಿ ಪುನಃ ನೀವು ಹಾಡೋಕ್ಕಾಗಲ್ಲ. ಟೀಚಿಂಗ್ ಅಂದರೆ ತುಂಬ ಸ್ಟ್ರೈನ್ ಆಗುತ್ತೆ. ವಾಯ್ಸಿನ ಲಕ್ಷಣ ಹೇಗೆಂದರೆ ಯು ಶುಡ್ ಸ್ಟ್ರೈನ್ ಯುವರ್ ವಾಯ್ಸ್ ಆ್ಯಂಡ್ ಶುಡ್ ಗಿವ್ ರೆಸ್ಟ್. ನೀವು ಸ್ಟ್ರೈನ್ ಕೊಡಲೇಬೇಕು, ಅನಿವಾರ್ಯ. ಅಷ್ಟೇ ರೆಸ್ಟ್ ಕೊಡಬೇಕು. ಈಗ ಓವರ್ ಸ್ಟ್ರೈನ್ ನಿನಗೂ ಅಷ್ಟೇ, ನೀವು ಆಂಕರಿಂಗ್ನವರು ಅಷ್ಟೇ ಹುಷಾರಾಗಿಟ್ಟು ವಾಯ್ಸ್ ಇಟ್ಕೊಂಡು. ಹಾಗೆ ಎರಡರಲ್ಲಿ ಒಂದನ್ನು ನಾನು ಆಯ್ಕೆ ಮಾಡಲೇಬೇಕು. ಜೇಸುದಾಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಅವರು ವಿಶೇಷವಾಗಿ ಪರಿಣಾಮ ಬೀರಿದ್ರು ನನಗೆ. ಅವರು ಹಾಡಿರೋದು ಒಂದು ಹಾಡೊಂದು ಸ್ಯಾಂಪಲ್ ಹೇಳ್ತೀನಿ ನಿಮಗೆ. ಇವತ್ತು ಈ ಸಂಕ್ರಾಂತಿಯಲ್ಲಿ ಎಲ್ಲಿ ಶಬರಿಮಲೆಯಲ್ಲಿ ವಿಶೇಷ ಇವತ್ತಲ್ಲಿ ಮಕರ ಜ್ಯೋತಿ ಮತ್ತೆ ಅಲ್ಲಿ ಸಾಧ್ಯವಿಲ್ಲ ಹೋಗೋದು, ಸಾಧಾರಣ ಅಷ್ಟು ಸುಲಭ ಇಲ್ಲ ಅದು. ಕೋಟಿ ಜನ. ಅವರೊಂದು ಹಾಡೋದು ನನಗೆ ಬಹಳ ಇಷ್ಟ. ಅದೇ ಬಸವರಾಜ್ ಕಿಸ್ತೂರೊಂದು ಬರೆದಿದ್ದದು. ಮಕರ ಸಂಕ್ರಮ ದೀಪಾವಳಿಯು ಅಂದರೆ ದೀಪಾವಳಿ ಅಂದರೆ ಇದಕ್ಕೆ ದೀಪಗಳ ಮಾಲೆ ಅಂತ ಆ ಥರ ಹೇಳಿದರು. ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠಾನಿ ಸಂತಸಗೊಂಡಾಗ. ಸಾಹಿತ್ಯನು ನಾನಲ್ಲ ಕವಿಯು ಶ್ರೀ ಮೃದು ಮಂದಸ್ಮಿತ ಬಣ್ಣಿಸಲು ಎಲ್ಲ ಮರೆತು ಹಾಡೋ ಅಸತೋಮ ಅಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಇದು ಮೂಲ ತತ್ವ. ಸಾಹಿತ್ಯಕಾರರಿಗೂ ಸಂಗೀತಗಾರರಿಗೂ ತುಂಬಾ ಕನೆಕ್ಟ್ ಆಗತ್ತೆ, ಎಲ್ಲ ಭಾವಗಳು ಅರ್ಥ ಆಗತ್ತೆ ಅಂತ. ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠಾನಿ ಸಂತಸಗೊಂಡಾಗ. ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠಾನಿ ಸಂತಸಗೊಂಡಾಗ. ನಾನಲ್ಲ ಕವಿಯು ಶ್ರೀ ಮೃದು ಮಂದ ಸ್ಮಿತ ಬಣ್ಣಿಸಲು ಎಲ್ಲ ಮರೆತು ಹಾಡೋ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಸಂಕ್ರಾಂತಿಯ ಜ್ಯೋತಿ, ಮಕರ ಜ್ಯೋತಿ. ನಾನು ಸುಮ್ಮನೆ ಹೇಳಿಲ್ಲ ಸರ್, ಸ್ವರ ಸಾರಥಿ ಅಂತ ನಾನು ಸುಮ್ಮನೆ ಹೇಳಿಲ್ಲ. ಅದಕ್ಕೆ ನಿಮಗೆ ನಿಮ್ಮ ಅಭಿಮಾನಮ್ಮ ಏನೋ ಭಗವಂತ ಸ್ವಲ್ಪ ಅಂದರೆ ನನ್ನ ಶೈಲಿ ಹೇಗೆಂದರೆ, ಕೆಲವರು ಹೇಳ್ತಾರೆ ಅದು ಜೇಸುದಾಸ್ ಸ್ವಲ್ಪ ಹತ್ತಿರ ಇದೆ, ಬಾಲ್ಮಳಿ ಹತ್ತಿರ ಇದೆ, ಅದು ಸಂತೋಷ ನನಗೆ. ಅದು ಇಲ್ಲ ಅಂತಲ್ಲ, ಅದು ಸಹಜವಾಗಿ ಏನೋ ನನ್ನ ಅಪ್ಪ ಅಮ್ಮ ಕೊಟ್ಟ ವಾಯ್ಸು, ಭಗವಂತ ಕೊಟ್ಟ ವಾಯ್ಸು. ನನ್ನ ಸಾಧನೆ ಏನೂ ಇಲ್ಲ ಅದರಲ್ಲಿ. ಸಂತೋಷ ನನಗೆ. ಆ ಒಂದು ಒಳ್ಳೆ ವಾಯ್ಸನ್ನು ಭಗವಂತ ಕೊಟ್ಟಿದ್ದಾನೆ ಅಷ್ಟೇ. ನಾನು ಪುಟ್ಟ ಗಾಯಕ, ಬಟ್ ಒಳ್ಳೆ ವಾಯ್ಸನ್ನು ಭಗವಂತ ಕೊಟ್ಟಿದ್ದಾನೆ. ಅದು ಅವನಿಗೆ ಸಮರ್ಪಣೆ, ನನ್ನ ತಂದೆ ತಾಯಿಗಳಿಗೆ ಸಮರ್ಪಣೆ, ಭೌತಿಕವಾಗಿ ನನ್ನ ಜೊತೆ ಇಲ್ಲದಿರುವ ಅಪ್ಪ ಅಮ್ಮನಿಗೆ ಸಮರ್ಪಣೆ. ಅದು ನಾನು ಏನು ಮಾಡ್ತೇನೆ, ನನ್ನ ಹಾಡಲ್ಲೇ ನಾನು ಸಹಜವಾಗಿರಬೇಕು ಅಂತ ಬಯಸ್ತೀನಿ ಅಷ್ಟೇ. ನಾನು ಮಕ್ಕಳಿಗಾಗಲಿ ನನ್ನ ಜೂನಿಯರ್ ಯಾರಿಗಾರು ಹೇಳೋದಿಷ್ಟೇ, ನಿಮ್ಮ ವೃತ್ತಿಯಲ್ಲಾಗಲಿ, ಯಾವುದೇ ವೃತ್ತಿ ಇರಲಿ, ನಿಮ್ಮ ನಡವಳಿಕೆಯಲ್ಲಿ ಇರ್ಬೋದು, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಆಲ್ಸೋ, ಆ್ಯಸ್ ಎ ಪ್ರೊಫೆಷನ್ ಏನಾದ್ರು ಸಹಜವಾಗಿ ಅಷ್ಟೇ ಸಾಕು. ಸಹಜತೆಯಿಂದ ಏನು ಮೂಲಭೂತವಾಗಿರೋದು ಮಗುವಿನ ಮುಗ್ಧತೆ. ನಾವು ಕಲಬೆರಕೆ ಆಗಿರ್ತೀವಿ, ನಾವು ಹೇಳಿದ್ರೆ ನಾವು ಬೇಕಾದಷ್ಟು ಕಲಬೆರಕೆ ಆಗಿರ್ತೀವಿ, ದೊಡ್ಡವರು ಆಗ್ತಾ ಆಗ್ತೀವಿ. ಇಲ್ಲಾಂದರೆ ಮಗುವಿನ ಮುಗ್ಧತೆ. ನಗುವು ಸಹಜದ ಧರ್ಮ. ಈ ನಗು ಅಂದರೆ ಮಗುವಿನ ನಗು ನೋಡಿ, ಯಾವ ಒಂದು ಅದರಲ್ಲಿ ಕೃತಜ್ಞತೆ ಇಲ್ಲ, ಅದರಲ್ಲಿ ಯಾವುದೇ ಒಂದು ದುಷ್ಟ ಪ್ರವೃತ್ತಿ ಇಲ್ಲ, ಏನೂ ಇಲ್ಲ, ವ್ಯಂಗ್ಯ ಇಲ್ಲ, ಏನಿಲ್ಲ, ಸಹಜ ಮುಗ್ಧ ಸಂತೋಷದ ನಗು ಅದು. ಅದನ್ನೇ ಡಿ ವಿ ಜಿಯವರು ಹೇಳ್ತಾರಲ್ಲ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗಿಸ್ಬೇಕು ಅಂದರೆ ನಾವು ಸಂತೋಷ ಪಡಬೇಕು. ನಗು ಸಂತೋಷ ಸಂಕೇತ. ನಾವು ಸಂತೋಷ ಪಡಬೇಕು ಡಯಾನ, ಇನ್ನೊಬ್ಬರನ್ನು ಸಂತೋಷಗೊಳಿಸುವ, ಇನ್ನೊಬ್ಬರಿಗೂ ಸಂತೋಷ ಕೊಡಬೇಕು. ಇದು ನಮ್ಮ ಕರ್ತವ್ಯ. ನಾವು ಮಾತ್ರ ಖುಷಿಯಲ್ಲಿದ್ದರೆ ಸಾಕು. ಹಾಗೆ ನಮ್ಮ ಮೂಲಭೂತವಾಗಿ ಸಹಜ ಗುಣ ಆನಂದ, ಆನಂದ ಪರಮಾನಂದ. ಪ್ರತಿ ಕ್ಷಣವೂ ನಾವು ಖುಷಿಯಲ್ಲಿರಬೇಕು, ಸಂತೋಷದಲ್ಲಿರಬೇಕು. ಇದರ ಮೂಲ ಪ್ರವೃತ್ತಿ ಅಲ್ವಾ, ಮೂಲ ಗುಣ. ನೀವು ಎಷ್ಟೇ ಖುಷಿಯಲ್ಲಿರಿ, ನಾಟ್ ಇಟ್ ದ ಕಾಸ್ಟ್ ಆಫ್ ಅದರ್ಸ್ ಹ್ಯಾಪಿನೆಸ್. ಅವರ ಸಂತೋಷಕ್ಕೆ ಭಂಗ ತರಬೇಡಿ, ಅವರ ಸ್ವಾತಂತ್ರ್ಯಕ್ಕೆ ಭಂಗ ತರಬೇಡಿ. ಸಾಧ್ಯ ಆದರೆ ಒಬ್ಬರಿಗೆ ಸಂತೋಷ ಕೊಡಿ, ಇಲ್ಲಾಂದರೆ ಸುಮ್ಮನೆ ಅರಿರಿ.
ಇದು ನನ್ನ ತತ್ವ. ಸಂಗೀತದಲ್ಲಿ ಅದನ್ನು ಸಹಜವಾಗಿರ್ಬೇಕು ಅಂತ ಹೇಳ್ತೀನಿ ನಾನು. ವ್ಯಕ್ತಿತ್ವದಲ್ಲಿ ಸಹಜ, ಎಲ್ಲರನ್ನ ಪ್ರೀತಿಸುವಂಥ ಒಂದು ಇದೇ ಈ ಹಬ್ಬದಿಂದ ನನಗೆ ಜಾಗೃತಿ ಆಗೋದು ಅದು ಜಾಸ್ತಿ. ಇದು ಅಪ್ಪ ಅಮ್ಮ ಹೇಳಿಕೊಟ್ಟ ಸಂಸ್ಕೃತಿ. ನಾನು ಅದೇ ಥರ ಬೆಳೆದಿದ್ದೀನಿ. ನಾ ಎಲ್ಲ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು, ಪ್ರೀತಿಯಿಂದ ಇರಬೇಕು. ಕೊನೆಗೂ ಅವರಲ್ಲಿ ನಮ್ಮಲ್ಲಿರೋ ಚೈತನ್ಯ ಒಂದೇ ಅಲ್ವಾ. ಈ ಜಾತಿ ಗೀತೆ ಎಲ್ಲ ನಾವು ಮಾಡ್ಕೊಂಡಿದ್ದಲ್ವಾ. ಖಂಡಿತವಾಗಿಯೂ ಆತ್ಮಸ್ವರೂಪಕ್ಕೆ ಹೋದರೆ ಹೆಣ್ಣು ಗಂಡು ಅಂತೂ ಕೂಡ ಇಲ್ಲ ವ್ಯತ್ಯಾಸ. ಸಚ್ಚಿದಾನಂದ ರೂಪ ಶಿವೋಹಂ ಶಿವೋಹಂ ತತ್ವಮಸಿ, ಇದು ಮೂಲ ವಾಕ್ಯ ನಮ್ಮದು. ಸಚ್ಚಿದಾನಂದಂ ಬ್ರಹ್ಮಂ ಪರಬ್ರಹ್ಮಂ, ಸಚ್ಚಿದಾನಂದ ರೂಪ. ಇದು ನಾನೇನು ದೊಡ್ಡ ತಿಳ್ಕೊಂಡವನಲ್ಲ, ಸುಮ್ಮನೆ ಕೆಲವು ಮೂಲಭೂತ ವಿಷಯಗಳಲ್ಲಿ ತುಂಬ ಹೆಮ್ಮೆ ಆಗುತ್ತೆ ನನಗೆ. ಇಂಥ ತತ್ವಗಳು ನೋಡಿ, ಇಂಥ ಫಿಲಾಸಫಿ ನಾವು ಪಡ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಸ್ಪಿರಿಚುಯಾಲಿಟಿ ನನಗೆ ಮೊದಲಿಂದ ಆಸಕ್ತಿ. ಇದನ್ನು ಸಹಜವಾಗಿ ನಾನು ಪಡ್ಕೊಂಡು ಬಂದಿದ್ದೀನಿ ಹಿರಿಯರಿಂದ, ತಂದೆ ತಾಯಿಗಳಿಂದ. ಸಹಜವಾಗಿ ಸಂಗೀತ ಇರಬೇಕು, ಈ ಆಚರಣೆ ಕೂಡ ಅಷ್ಟೇ ಸಹಜವಾಗಿ ಸಂಭ್ರಮದಲ್ಲಿ ಖುಷಿಯಲ್ಲಿ ಇರಬೇಕು. ಎವ್ರಿಥಿಂಗ್ ನೀಡ್ಸ್ ನ್ಯಾಚುರಲ್ ಇದೆ. ಆ್ಯಂಕರಿಂಗ್ ನೋಡಿ, ನೀನು ನ್ಯಾಚುರಲ್ ಆಗಿ ಮಾಡ್ತಾ ಇದೆಯಾ, ಸುಮ್ಮನೆ ಓ ಹೂ ಹೂ ಅಂತ ಅಲ್ಲ, ನ್ಯಾಚುರಲ್ ಆಗಿರುತ್ತೆ. ಅದು 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 ಬೇಕು ಯಾವಾಗಲೂ. ನೀವು ಮಾತಾಡ್ಸೋಗಳು ಅಷ್ಟೇ ಕೃತಕವಾಗಿ ವ್ಯತ್ಯಾಸ ನೋಡು, ಹೇಗಿದ್ದೀರಿ ಹೋಯ್ತಲ್ಲ, ಹೇಗಿದ್ದೀರಿ ವ್ಯತ್ಯಾಸ ಇಲ್ಲ. ನೀವು ಡೈಲಾಗ್ ಡೆಲಿವರಿ ಮಾಡಿ, ಏನೋ ಸ್ವಲ್ಪ ನಾಟಕ ಇದರಲ್ಲಿ ನಾಟಕ ಯಕ್ಷಗಾನ ಮಾಡಿ ಅಭ್ಯಾಸ ಆಯಿತು ನನಗೆ, ಹಾಗೆ ಸೀರಿಯಲ್ಗೆ ಪ್ರವೇಶ ಆಯಿತು. ಇಲ್ಲಿ ಕೂಡ ಇಲ್ಲಿ ಸ್ವಲ್ಪ ಆರಾಮಾಯ್ತು, ಸ್ವಲ್ಪ ಹಿನ್ನೆಲೆ ಇದ್ದ ಕಾರಣ. ಡೈಲಾಗ್ ಡೆಲಿವರಿ ಅಷ್ಟೇ ನೋಡಿ, ನ್ಯಾಚುರಲ್ ಆಗಿರಬೇಕು. ಅನಂತನಾಗ ಡೈಲಾಗ್ ಡೆಲಿವರಿ ಹೇಗಿದೆ ನೋಡಿ, ಹಾಗೆ ಸಹಜತೆ, ಸಹಜವಾಗಿರಬೇಕು ಅಂತ, ನ್ಯಾಚುರಲ್ ಆಗಿರಬೇಕು. ನಾನು ಸಹಜತೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಮ್ಮ. ಹಾಗೆ ನನ್ನ ಸಂಗೀತದಲ್ಲೂ ನನ್ನ ವ್ಯಕ್ತಿತ್ವದಲ್ಲೂ ನನಗೆ ಸಾಧ್ಯ ಆದಷ್ಟು ಅದನ್ನು ಅಳವಡಿಸ್ಕೊಂಡು ಬಂದಿದ್ದೀನಿ ನೋಡಿ. ಈಗ ವೀಕ್ಷಕರೇ, ಇಷ್ಟೊತ್ತು ಕೂಡ ಹಬ್ಬದ ವಾತಾವರಣದಲ್ಲಿ ಇನ್ನಷ್ಟು ಸಂಗೀತಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. ಬಟ್ ನೀವೆಲ್ಲರೂ ಕೂಡ ನಿಮಗೆ ಗೊತ್ತಿರೋದಿಲ್ಲ ಕೂಡ, ಯಾಕಂತೇಳಿದ್ರೆ ಕೋಟೆ ಸರ್ ಅವ್ರದ್ದು ಒಂದು ಬಹಳ ವಿಶೇಷವಾದಂಥ ಒಂದು ವಿಚಾರ ಇದೆ. ಇಲ್ಲಿವರೆಗೂ ಅದನ್ನ ರಿವೀಲ್ ಕೂಡ ಮಾಡಿಲ್ಲ. ಎಷ್ಟೋ ಇಂಟರ್ವ್ಯೂ ನೋಡಿರಬಹುದು. ಅದೇನಪ್ಪಾ ಅಂತ ಹೇಳಿದ್ರೆ, ಮಾಧ್ಯಮ ಕ್ಷೇತ್ರದಲ್ಲಿ ಬಹಳ ರಿಯಾಲಿಟಿ ಶೋಗಳನ್ನ ನೀವು ನೋಡಿರ್ತೀರಾ. ಬಟ್ ರಿಯಾಲಿಟಿ ಶೋನಲ್ಲಿ ಫಸ್ಟ್ ಟೈಮ್ ಆಂಕರಿಂಗ್ ಮಾಡಿರೋದು ಕೂಡ ಕೋಟೆ ಸರ್. ಅದೆಷ್ಟೋ ಚೆನ್ನಾಗಿ ಗೊತ್ತಿಲ್ಲ ಸರ್. ಅದು ಆಪರ್ಚುನಿಟಿ ಬಹುಶಃ ಐ ಮೇ ಬಿ ರಾಂಗ್, ಕನ್ನಡದಲ್ಲಿ ಮಾಧ್ಯಮಗಳಲ್ಲಿ ರಿಯಾಲಿಟಿ ಶೋ ನಾನು ಬಹುಶಃ ಫಸ್ಟ್ ಟೈಮ್ ಅನ್ಸುತ್ತೆ ನನಗೆ. ಐ ಮೇ ಬಿ ರಾಂಗ್, ಗೊತ್ತಿಲ್ಲ. SP ಸರಿದು ಬಹುಶಃ ಎದ್ದು ಮಾಡಿದ್ರೆ ಆಮೇಲೆ ಬಂತ ಅನ್ಸುತ್ತೆ ನನಗೆ. ಚಂದನದಲ್ಲಿ ಭಾಳ ಹಿಂದೆನೆ ಒಂದು 27 ವರ್ಷ ಆಗಿರ್ಬೋದು, ಸಂಗೀತ ಲಹರಿ ಅಂತ ನಾವು ಆರಂಭ ಫಸ್ಟ್. ಅದು ನಾನೇ ಹೋಸ್ಟ್ ಮಾಡಿದ್ದದು, ನಾನು ನನ್ನ ವೈಫ್ ಇಬ್ಬರು ಇದ್ದೀವಿ. ಆಮೇಲೆ ಸಂಗೀತ ಸಂಭ್ರಮ ಅದು ನಾನೇ ಹೋಸ್ಟ್ ಮಾಡಿದ್ದೆ. ಆಮೇಲೆ ನಾದ ಲಹರಿ, ನಾದ ಸುರಭಿ, ಹಾಡೊಂದು ಹಾಡುವೇನು, ಇದೆಲ್ಲ ಇತ್ತು. ಅದನ್ನು ನಾನು ಹೋಸ್ಟ್ ಮಾಡಿದಾಗ ಅದು ಶಾಸ್ತ್ರಿಯವರು ಇದ್ದರು, LN ಶಾಸ್ತ್ರಿ ಎಲ್ಲ ಇದ್ದರು. ಈ ಸಂಗೀತ ಲಹರಿ ಐ ಥಿಂಕ್ ಫಸ್ಟ್ ರಿಯಾಲಿಟಿ ಶೋ ಕನ್ನಡದಲ್ಲಿ, ಚಂದನದಲ್ಲಿ. ಅದು ನನಗೆ ಹೆಮ್ಮೆ ಇದೆ, ಅದು ನಾನೇ ಅದು ಹೋಸ್ಟ್ ಮಾಡಿದ್ದು ಅಂತ. ಬಟ್ ಅದನ್ನು ಹಿಂದೆ ಯಾವುದಾದ್ರು ಶೋ ರಿಯಾಲಿಟಿ ಶೋ ಇತ್ತು ನನಗೆ ಗೊತ್ತಿಲ್ಲ, ಇದ್ದರೆ ನಾನು ತಿಳ್ಕೊಳ್ತೀನಿ. ಹಾಗೆ ನನಗೊಂದು ಸಂತೋಷ. ಆಗ ಪ್ರಸನ್ನಮೂರ್ತಿ ಅವರು, ಈಗೆಲ್ಲ ದೂರದರ್ಶನ ಅವರು ನಂತರ ಅದನ್ನು ಮಾಡಿಸಿದ್ದು, ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಆಂಕರ್ ಆಗಿದ್ದವರು ಆಗಿರೋದ್ರಿಂದ ಈಗಿನ ಆಂಕರಿಂಗು ಅವಾಗಿನ ಆಂಕರಿಂಗು ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ? ಇದು ನೋಡಿ, ಇದು ಎಲ್ಲ ಒಂದೇ ದ್ರವ್ಯದ ಬೇರೆ ಬೇರೆ ಇದು ಆಕಾರಗಳು ಅಂತ ಹೇಳ್ಬೋದು. ಈಗ ನೋಡಿ, ಹಾಡು, ಆಂಕರಿಂಗು, ಆ್ಯಕ್ಟಿಂಗು ಎಲ್ಲವೂ ಮೂಲ ಭಾವನೆಗಳಿಗೆ ಸಂಬಂಧಪಟ್ಟದ್ದು. ಸಹಜವಾದ ಭಾವನೆಗಳಿದ್ದಾಗ ಆ್ಯಂಕರಿಂಗ್ ಈಸಿಯಾಗಿ ನೀವು ಅದನ್ನು ಇದರಲ್ಲಿ ಅದನ್ನು ಪ್ರಸ್ತುತಪಡಿಸ್ತಾ ಹೋಗ್ಬೋದು. ಈಗ ಸ್ವಲ್ಪ ಏನಾಗಿದೆ ಅಂದರೆ, ಸ್ವಲ್ಪ ಮಸಾಲೆ ಹಾಕೋದು ಜಾಸ್ತಿ ಆಗಿದೆ. ಮಸಾಲೆ ಅದು ಏನೋ ಜನರ ಅಭಿರುಚಿಗೆ ತಕ್ಕ ಹಾಗೆ ಏನೋ ಅದೆಲ್ಲ ಕ್ಷೇತ್ರದಲ್ಲೂ ಆಗಿದೆ. ಸ್ವಲ್ಪ ಆ್ಯಡಿಂಗ್ ಮೋರ್ ಕಲರ್ ಅಂತೇಳಿ ಒಂದು, ಅದು ಒಳ್ಳೆಯದಕ್ಕೋ ಅದು ಭ್ರಮೆಯೋ ನನಗಂತೂ ಗೊತ್ತಿಲ್ಲ, ಅದು ತುಂಬ ದೊಡ್ಡ ವಿಷಯ ಆಗುತ್ತೆ. ನನಗೆ ಸ್ವಲ್ಪ ಆದಷ್ಟು ನ್ಯಾಚುರಲ್ ಆಗಿತ್ತು ಅಷ್ಟೇ ಖುಷಿ. ಮತ್ತು ಓವರ್ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕೋ ಅಷ್ಟೇ ಇಂಪಾರ್ಟೆನ್ಸ್ ಕೊಡು ಯಾರಿಗಾದರೂ. ಈಗ ನಾನು ಹಾಡ್ತೀನಿ ಅನ್ನೋದು, ನಾನು ಜೇಸುದಾಸ್ ಅಂತ ಭ್ರಮೆ ನನಗೆ ಬರಬಾರ್ದು, ನನಗೆ ಇಲ್ಲೂ ಅಲ್ಲ. ಅವರೆಲ್ಲ ಅದು ಸಂಗೀತಕ್ಕೆ ಹುಟ್ಟಿದವರು, ಅವರೆಲ್ಲ. ಇಂಥದ್ದು ನಮಗೂ ಗೊತ್ತಿರಬೇಕು, ಆ್ಯಂಕರಿಂಗ್ ಮಾಡೋರಿಗೂ ಗೊತ್ತಿರಬೇಕು, ಗೌರವ ಕೊಡಬೇಕು. ಈ ಮಕ್ಕಳನ್ನು ಹೊಗಳುವಾಗ, ಮಕ್ಕಳಿಗೆ ಜಡ್ಜಸ್ ಆಗಿ ಹೊಗಳುವಾಗ ತುಂಬ ಅವರನ್ನು ಹೈಲೈಟ್ ಮಾಡಬೇಕು. ಹಾಗೆ ನೆಗೆಟಿವನ್ನು ಭಾಳ ಚೆಂದ ಹೇಳಬೇಕು. ನೋಡಪ್ಪ, ಅಲ್ಲಿ ಸ್ವಲ್ಪ ಶ್ರುತಿಯನ್ನು ಗಮನ ಕೊಟ್ಟರೆ ಇನ್ನು ನೀನು ಚೆನ್ನಾಗಿ ಇಂಪ್ರೂವ್ ಆಗ್ತೀಯಾ, ಅಲ್ಲಿ ಶ್ರುತಿ ಬಿಟ್ಟೆ, ಅದು ಹಾಗಲ್ಲ. ಆ ಅಪ್ರೋಚಲ್ಲಿ ಇರೋದು ಇದು. ಈ ಆ್ಯಂಕರಿಂಗು ಅಷ್ಟೇ,
ಆಕ್ಟಿಂಗ್ ಎಲ್ಲವೂ ಅಷ್ಟೇ ಅಂತ ಇವಾಗ ಕಾಣುತ್ತೆ. ರಿಯಾಲಿಟಿ ಶೋಗಳಂತ ಹೇಳಿದ್ರೆ ಸರ್ ಆಡಿಷನ್ ನಡೆಯುತ್ತೆ. ಮೊದ್ಲೆಲ್ಲ ಆಡಿಷನ್ ಅಂತ ಹೇಳಿದ್ರೆ ಸಂಗೀತ ಕಲ್ತಿರ್ಬೇಕಾಗಿತ್ತು, ಎಲ್ಲ ಸ್ವರಗಳು ಕಲ್ತ್ಕೊಳ್ಬೇಕಾಗಿತ್ತು. ಬಟ್ ಈಗ ಆ ತರ ಇಲ್ಲ. ಆಡಿಷನ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ರೆ ಸಾಕು. ಅಲ್ಟಿಮೇಟ್ಲಿ ನೋಡಿ, ಜನರಿಗೆ ಸಂತೋಷ ಕೊಡಬೇಕಾದ್ರೆ ಮುಖ್ಯ ಒಂದು. ಆದರೆ ಯಾವುದೇ ಕಲೆ, ಅದು ಒಂದು ಆಕ್ಟಿಂಗ್ ಇರ್ಬೋದು, ಹಾಡು ಇರ್ಬೋದು, ಚಿತ್ರಕಲೆ ಇರ್ಬೋದು, ಯಾವುದು ಒಂದು ಅಡಿಗೆ ಇರಲಿ ಅಮ್ಮ, ನೀವು ಸರಿಯಾಗಿ ಅದನ್ನು ಅಭ್ಯಾಸ ಮಾಡದೆ ಅಮ್ಮ ಅಥವಾ ಇನ್ನೊಬ್ಬ ಗುರುಗಳು ಹೇಳಿಕೊಡೋದು ಬರುತ್ತಾ? ಈಗ ನನ್ನ ಹತ್ರ ಅಡಿಗೆ ಬರೋದು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಹೌದು. ನನಗೆ ಗೊತ್ತಿಲ್ಲದ ವೇಳೆ ನಾನೇನು ಮಾಡೋಕ್ಕೆ. ಹಾಗೆ ಪ್ರತಿಯೊಂದು ಫೀಲ್ಡ್ ಕೂಡ ಅಷ್ಟೇ. ದ್ಯಾಟ್ ನೀಡ್ಸ್ ಡೆಡಿಕೇಶನ್, ಶ್ರದ್ಧೆ ಮುಖ್ಯ. ಅಂದರೆ ನಿರಂತರವಾದ ಅಭ್ಯಾಸ ಮುಖ್ಯ. ಇದು ಸಂಗೀತ ಅಂತೂ ಸುಲಭದ ವಿಷಯ ಅಲ್ವೇ ಅಲ್ಲ. ಶಾರ್ಟ್ ಕಟ್ಟಲ್ಲಿ ಪ್ರತಿಭಾವಂತರು ಹೌದು, ವಂಚಿತರಾಗ್ತಾರೆ. ಶಾರ್ಟ್ ಕಟ್ಟಲ್ಲಿ ಬರೋದೇ ಇಲ್ಲ ಅದು. ಈಗ ನಾವೇನೋ ಇಷ್ಟು ಒಂದು 25-30 ವರ್ಷ ವೃತ್ತಿಪರ ಗಾಯಕನಾಗಿ ನಾನು ಸಂಗೀತ ಊಟ ಕೊಟ್ಟಿದೆ. ಸಾಕಷ್ಟು ಕಾರ್ಯಕ್ರಮ ಸಿಗ್ತಾ ಇರುತ್ತೆ, ಮಾಡ್ತೀವಿ, ಈಗಲೂ ಮಾಡ್ತೀವಿ. ಸಾವಿರಾರು ಕಾರ್ಯಕ್ರಮ 5,000 ಆಗಿದೆ, ಇಲ್ಲ ಅಂತಲ್ಲ. ಇವತ್ತಿಗೂ ನನಗೇನೋ ಒಂದು ಸ್ವಲ್ಪ ಎಲ್ಲೋ ಒಂದು ಸಣ್ಣ ಒಂದು ಶ್ರುತಿ ಏನೋ ಸ್ವಲ್ಪ ಶೇಕ್ ಆಯ್ತು ಅಂದರೆ ಇಡೀ ರಾತ್ರಿ ನಿದ್ದೆ ಬರೋದಿಲ್ಲ. ಅಲ್ಲಿ ಮಿಸ್ ಆಗಿ ಹೋಯ್ತಲ್ಲ ನಂದೊಂದಲ್ಲಿ, ಏನೋ ತಾಳ ಸ್ವಲ್ಪ ಚೇಂಜ್ ಆಯ್ತಲ್ಲ. ಟು ಎರ್ ಈಸ್ ಹ್ಯೂಮನ್. ಪ್ರತಿಯೊಬ್ಬರಲ್ಲಿ ನಾವೇಂದರೆ ದೊಡ್ಡ ದೊಡ್ಡವ್ರಲ್ಲೂ ಕೂಡ ಮಿಸ್ಟೇಕ್ ಬರ್ಬೋದು. ನಾವು ಸಂಗೀತವನ್ನು ಈಗ ಏನಾಗಿದೆ ಅಂದ್ರೆ ಎಸ್ಪೆಷಲಿ ಆಫ್ಟರ್ ಕರೋಕೆ ಈಗ ಬೇಕಾದಾಗ ಮ್ಯೂಸಿಕ್ ಸಿಗುತ್ತೆ, ಹಾಕೋದು ಹಾಡೋದು, ಅಂದರೆ ಚುಚ್ಚೋದು ಹಾಡೋದು ಅಂತ. ಅದು ಮೈಕಿ ಕೊಡೋದು, ಇಲ್ಲಿ ಹಾಡೋದು. ಪಾಪ ಇನ್ಸ್ಟ್ರೂಮೆಂಟ್ ಅವ್ರು ಎಲ್ಲಿ ಹೋಗಬೇಕು? ತಬಲಾದನ್ನು ಎಲ್ಲಿ ಹೋಗಬೇಕು? ಈ ಕೀಬೋರ್ಡ್ನವ್ರು ಎಲ್ಲಿ ಹೋಗಬೇಕು? ಉಳಿದ ಲೈವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲಿ ಹೋಗಬೇಕು? ಅದೊಂದು ಬೇರೆ ವಿಷಯ ಇದೆ. ಏನಾಗುತ್ತೆ, ಹಾಡೋ ಆಸಕ್ತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಪ್ರತಿಯೊಬ್ಬರು ಬಾತ್ರೂಮ್ ಸಿಂಗರ್ಸಿ ಆಲ್ಮೋಸ್ಟ್. ಸಂಗೀತ ನಮ್ಮ ಒಳಗಿನ ಹೃದಯದ ಭಾಷೆ ಅದು. ಅದು ಇಲ್ಲದೆಲ್ಲಿಗೆ ಸಾಧ್ಯವೇ ಇಲ್ಲ. ಹಾಡು ಅಂತ ಎಲ್ಲರೂ ಪ್ರತಿಯೊಬ್ಬನೇ ಕಾಣ್ತದೆ ಹೆಚ್ಚಿನವರಿಗೆ. ನಾನು ಹೇಳೋದು ಅವ್ರದ್ದು ಎಷ್ಟೋ ಜನ ಹೇಳ್ತೀನಿ, ಅದ್ಭುತ ವಾಯ್ಸ್ ಇರುತ್ತೆ, ಬ್ಯೂಟಿಫುಲ್ ವಾಯ್ಸ್ ಇರುತ್ತೆ. ಅಟ್ಲೀಸ್ಟ್ ಒಂದು ವರ್ಷ ಒಳ್ಳೆ ಗುರುಗಳ ಹತ್ರ ಮಾರ್ಗದರ್ಶನ ಪಡ್ಕೊಳ್ಳಿ. ಬೇಸಿಕ್ ಸ್ವಲ್ಪ ತಾಳ ರಾಗ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಶ್ರುತಿಯ ಬಗ್ಗೆ ಅದೇಳಿ. ಇದು ಏನೂ ಇಲ್ಲಲ್ಲಮ್ಮ ಎಷ್ಟೋ ಜನ. ಪಾಪ ಅವ್ರು ಹೇಳಿದರೆ ಹೌದು ಸರ್ ನೀವು ಅಂತ ಒಪ್ಕೊಳ್ತಾರೆ. ಅವರು ಎಷ್ಟೋ ಸಲ ಕೇಳೋದು ಚೆನ್ನಾಗಿರ್ಬೋದು, ಬಟ್ ಅದನ್ನು ಮುಂದೆ ಹೋಗೋಕ್ಕಾಗಲ್ಲ ಅವರಿಗೆ. ಏನು ಕೇಳಿದ್ದಾರೋ ಅದನ್ನು ಮಾತ್ರ ಹಾಡೋದು. ಫಾರ್ ಎಕ್ಸಾಂಪಲ್, ಸಂಗೀತ ಅಂದರೆ ಮೂಲ ಜ್ಞಾನ ಇರೋದು ಸ್ವರಗಳಲ್ಲಿ. ಈಗ ಸಾರಿ ಸ ಸ ಸರಿ ಸ ಸ ಸರಿ ಸ ಸ ಸರಿ ಸ, ಇದು ಸ್ವರ. ಐಗಿರಿ ನಂದಿನಿ ನಂದಿತ ಮೇದಿನಿ, ಇದು ಸಾಹಿತ್ಯ. ಸ್ವರಗಳಿಲ್ಲದೆ ಯಾವುದೂ ಇಲ್ಲ. ಹೂವು ಸಾಪ ನೋಡಿ, ಈ ಸ್ವರಗಳ ಜ್ಞಾನ ಬರ್ಬೇಕು ನಿಮಗೆ. ಕೋಡಗನ್ನ ಕೋಳಿ ನುಂಗಿತ್ತ ಹಾಡ್ಬೋದು. ಸ್ವರಗಳಲ್ಲಿ ಹಾಡ್ಲಿಕ್ಕೆ ಬಂದರೆ ನಿಮಗೆ ಅದು ಮೂಲ ಸಂಗೀತ ಗೊತ್ತು ಅಂತ ಲೆಕ್ಕ. ಸ್ವರಜ್ಞಾನವೇ ಮೂಲ ಜ್ಞಾನ ಅಂತ ಹೇಳ್ತಾರೆ. ಸ ಸ ಸ ನಿ ಸ ನಿ ಪ ಮ ರೀ, ಐ ಆಮ್ ಲ್ಯಾಂಡಿಂಗ್ ಆನ್ ರೀ ರೀ ನೀ ನೀ ಸ ರೀ ನೋಡವ್ವ ತಂಗಿ ರೀ ಪ ಪ ಮ ರೀ ಮರಿ ನೀ ರೀ ಸ ಕೋಡಗನ ಕೋಳಿ ನುಂಗಿತ್ತ. ಒಬ್ಬ ಸ್ವರಜ್ಞಾನ ತಿಳಿದವನು ಸಂಗೀತ ಮೂಲ ಜ್ಞಾನ ಅವನಿಗೆ ಗೊತ್ತು ಅಂತ ಲೆಕ್ಕ. ಅದು ಬರಬೇಕಾದ್ರೆ ನೀವು ಒದ್ದಾಡದೆ ಬರೋದಿಲ್ಲ. ಸಪ್ತ, ಅದು ತುಂಬ ಇದಾದರೆ ಹೆಚ್ಚು ವಿಮರ್ಶೆ ಬೇಡ. ಈಗ ಸಪ್ತ ಸ್ವರಗಳು 12 ಸ್ವರ ಸ್ಥಾನಗಳು ಇದೆ. ಮೊದಲು ಸಾ ರೀ ರೀ 2 ಇದೆ, ಗ ಗ ಮ ಮ 2 ಮ, ಪ ಪ್ರಕೃತಿ ಸ್ವರ, ದ ದ ನೀ ನೀ ಎಷ್ಟಾಯ್ತು? 12 ಸ್ವರಗಳು. ಸಾ ಬಂದರೆ ಮೇಲಿನ ಆಕ್ಟೇವ್ ಆಯಿತು. ಅಲ್ಲಿಂದ ಅದೇ ಥರ ಕೆಳಗೆ ಆಕ್ಟೇವ್. ಆಕ್ಟೇವ್ಸು ಸ್ಥಾಯಿಗಳು ಇನ್ಫಿನಿಟ್ ಎಷ್ಟು ಇರ್ಬೋದು. ತ್ರಿಸ್ಥಾಯಿಗಳಲ್ಲಿ ಹೆಚ್ಚಾಗಿ ಸಂಚಾರ ಮಾಡಬೇಕಾಗುತ್ತೆ. 3 ಸ್ಥಾಯಿಗಳಲ್ಲಿ ಸಂಚಾರ ಮಾಡಬೇಕಾಗತ್ತೆ. ಸ್ವರಗಳನ್ನು ತಿಳ್ಕೊಂಡು ಹಾಡಿದರೆ ಅದರ ಸಂತೋಷವೇ ಬೇರೆ. ಆಗ ನಿಮ್ಮ ಮನೋಧರ್ಮದಲ್ಲಿ ಹೇಳ್ಬೋದು. ನನಗೆ ಇನ್ನೂ ನೆನಪಿದೆ, ಜೇಸುದಾಸ್ ಹಾಡೋದನ್ನು ಕೇಳಿದ, ಅದನ್ನು ಬೈ ಹಾರ್ಟ್ ಹೊಡಿದ್ದು ಫಸ್ಟು. ಪಾಮ ಪಾಮ ಸಿದ್ಧಿ ವಿನಾಯಕಂ. ಇದು ಯಾವಾಗ 15 ವರ್ಷ ಇರುವಾಗ ನಾನು ಬೈ ಹಾರ್ಟ್ ಮಾಡ್ತಾ ಇದ್ದದ್ದು. ಪದಮ ಪಾಮ ಪಾಮ ಗಮ ಸಿದ್ಧಿ ವಿನಾಯಕ ಕ್ಯಾಸೆಟ್ ಕೇಳಿ ಕಲಿಯೋದು. ನೀವು ಹಾಡ್ತಾ ಹಾಡ್ತಾ ನಿಮಗೇನಾಗುತ್ತೆ, ನಿಮ್ಮದೇ ಆದ ಸ್ವರಜ ನಿಮಗೆ ಸಿಗತ್ತೆ. ನಿಮಗೆ ನಿಮ್ಮ ಶೈಲಿ ಇಡೋದು. ಆಮೇಲೆ ನೀವೇ ಬಾಸು. ಪದಮ ಪದ ನಿದ ನಿದ ಮರಮ ಗರಿ ಗಮಸೆ ನೀವೇ ಆಡುವ, ಅದು ಬೈ ಹಾರ್ಟ್ ಅಲ್ಲ. ಕರೆಕ್ಟ್. ಈಗ ಇನ್ಸ್ಟ್ರೂಮೆಂಟ್ಗಳೆಲ್ಲ ಹಾಗೆ ತಾಳ. ಹೌದು, ಇನ್ಸ್ಟ್ರೂಮೆಂಟ್ಗಳೆಲ್ಲ ಈ ಸ್ವಿಚ್ ಹಾಕೋದು ತೆಗೆಯೋದ್ರಿಂದ ಈಗ ಕೆಲಸಗಳು ಕೂಡ ಕೆಲವರಿಗೆ ಸಿಗೋದಿಲ್ಲ. ಈ ತಬಲಾ ಬಾರಿಸೋರ್ಗಾಗಿರ್ಬೋದು, ಹಾರ್ಮೋನಿಯಂ ಸಿಗತ್ತೆ. ಹೌದೌದು. ಜೊತೆಗೆ ಈಗ ಪೀರಿಯಾಡಿಕಲಿ ಇನ್ಸ್ಟ್ರೂಮೆಂಟ್ಗಳು ಸ್ವಲ್ಪ ಲೆಸ್ ಆಗ್ತಾ ಇದೆ ಅಂತ ಅನ್ಸತ್ತಾ, ಅಥವಾ ಸ್ವರಗಳಲ್ಲೂ ಕೂಡ ಮಾಡ್ಯುಲೇಷನ್ಸ್ ಆಗ್ತಾ ಇದೆ? ಏನಾಗ್ತಾ ಇದೆ ಅಂದ್ರೆ, ಈಗ ಮೊದಲಿಗೆ ರೆಕಾರ್ಡಿಂಗ್ ಅಲ್ಲೆಲ್ಲ ಅಷ್ಟಷ್ಟು ಇನ್ಸ್ಟ್ರೂಮೆಂಟ್ಸ್ ವಯಲಿನ್ಸ್ ಅಲ್ಲಿ ತಗೊಂಡ್ರು ಅಷ್ಟಷ್ಟು, ಈಗೆಲ್ಲ ಫೀಡ್ ಮಾಡೋದಲ್ವ ಜಾಸ್ತಿ. ಸುಲಭದಲ್ಲಿ ಆಗತ್ತೆ. ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆದಾಗ ಎಲ್ಲ ಸುಲಭದಲ್ಲಿ ಸಿಗತ್ತೆ. ಆದ್ರೆ ಆ ಬಿಗಿ ಇದೆಯಾ, ನಾವು ಆಲೋಚನೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್
ಚಲನಚಿತ್ರ ರಂಗವನ್ನು ತಗೊಳ್ಳೋಣ. ಹಳೆಯ ಹಾಡುಗಳು ಕೇಳಿದ್ದೀವಿ, ಸ್ವಲ್ಪ ವಿಸ್ತರಿಸೋದಾದರೆ ಅದನ್ನು ಯಾಕೆ ಅದು ನಮ್ಮ ಮನಸ್ಸಲ್ಲಿ ಇನ್ನೂ ಕೂಡ ಉಳ್ಕೊಳ್ಳುತ್ತೆ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಟಟ್ಟ ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಎಂತ ಹಾಡು. ಉದಯಶಂಕರ್ ಅವರಿಗೆ ಎಷ್ಟು ನಮಸ್ಕಾರ ಹೇಳಬೇಕು ನಾವು. ಅದಕ್ಕೆ ಸರಿಯಾಗಿ ರಾಜನ್ ನನಗೇನು ಸಂಗೀತ ಕೊಟ್ಟದ್ದು. ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ರು, ಪ್ರೇಮದ ಕಾಣಿಕೆ ಫಿಲ್ಮ್ ಇದ್ದಿದ್ದು, ಇನ್ನೂ ಕಣ್ಣಿಗೆ ಕಟ್ಟಿದಾಗಿದೆ. ಪ್ಲಾಟಿನಮ್ ಥಿಯೇಟರ್ ಮಂಗಳೂರಲ್ಲಿ ನೋಡಿದ್ದಿದ್ದು ಫಸ್ಟ್. ಅಲ್ಲಿಂದ ಇಂಥ ಹಾಡು ಯಾಕೆ ನಾನು ಬೈಹಾರ್ಟ್ ಆಡ್ತೇವೆ, ಪುಸ್ತಕ ನೋಡೇ ಇಲ್ಲಲ್ಲ, ಯಾಕೆ ಮನಸ್ಸಲ್ಲಿ ಕೂತ್ಕೊಂಡಿದೆ, ಮೌಲ್ಯಗಳಿದೆ. ಇಂಥ ನೂರಾರು ಸಾವಿರಾರು ಹಾಡುಗಳಿದೆ ನಿಮಗೆ. ಈಗಿನ ಹಾಡು ಇಷ್ಟು ಚೆನ್ನಾಗಿ ನೆನ್ಪುಳಿಯುವಂಥ ಹಾಡು ಯಾವುದಿದೆ ಹೇಳಿ? ಎಲ್ಲಿಯೋ ನಾನು ಸಾರಾ ಸಗಟಾಗಿ ತಿರಸ್ಕರಿಸೋದಿಲ್ಲ, ಖಂಡಿತ ಒಳ್ಳೊಳ್ಳೆ ಹಾಡುಗಳಿದೆ ಈಗ. ಖಂಡಿತ ಸರ್. ಈಗ ಇವಾಗಿನ ಜನರೇಷನ್ ಜೆನ್ಜಿ ಅಂತ ಕರೀತಾರಲ್ಲ, ಅವ್ರಿಗೆಲ್ಲ ರ್ಯಾಪ್ ಸಾಂಗ್ ತುಂಬಾ ಇಷ್ಟ ಆಗುತ್ತೆ. ರ್ಯಾಪ್ ಬಗ್ಗೆ ತಪ್ಪು ಅಂತ ಹೇಳೋದಿಲ್ಲ ನಾನು, ತಪ್ಪು ಅಂತ ಹೇಳೋದಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಅದರಲ್ಲಿ ನಾನು ತುಂಬಾ ವೆಸ್ಟರ್ನ್ ಮ್ಯೂಸಿಕ್, ಜಾಝ್ ಗೀತು, ಅದು ಪಾಪ್ ಗೀಪ್ ಎಲ್ಲ ಕೇಳಿದ್ದೀನಿ. ನನಗೆ ಫ್ರಾಂಕೇ ಒಂದು ಎರಡು ನಿಮಿಷದಿಂದ ಹೆಚ್ಚು ಕೇಳೋಕ್ಕಾಗಲ್ಲ. ಅಲ್ಲ, ನಾನು ಓಪನ್ ಹೇಳಿ, ನನ್ನ ವೀಕ್ನೆಸ್ ಇರ್ಬೋದು, ನನಗೆ ಆಗೋದಿಲ್ಲ, ಸಾಧ್ಯವೇ ಇಲ್ಲ, ಕೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಫ್ಯೂಷನ್ ಹೆಸರಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಈಗ, ಮೂಲವೇ ಮರ್ತು ಹೋಗ್ತಾ ಇದ್ದಾರೆ. ನಾನು ಚಲನಚಿತ್ರದವರು ಬಹಳ ಗಂಭೀರವಾಗಿ ಮಾಡಬೇಕು. ಒಂದು ಹಾಡು ರೀಮಿಕ್ಸ್ ಮಾಡೋದು, ಅದು ಒರಿಜಿನಲ್ಲು ಎಷ್ಟು ಚೆನ್ನಾಗಿರುತ್ತೋ ರೀಮಿಕ್ಸ್ ಮಾಡ್ರೆ ಆ ಡೆಪ್ತ್ ಬರೋದಿಲ್ಲ, ಇದು ಭಾರಿ ಕಮ್ಮಿ ಬರೋದು. ಅದನ್ನು ಮಾಡ್ತಾರೆ, ರಿದಮ್ ಚೇಂಜ್ ಮಾಡಿ ಅದನ್ನೇ ಹಾಡು ಮಾಡ್ತಾರೆ. ಯಾಕೆಂದ್ರೆ ನನಗೆ ನಾನು ಚಲನಚಿತ್ರ ಬಗ್ಗೆ ಅಷ್ಟು ಪ್ರೀತಿ ಗೌರವ. ಡಬಲ್ ಮೀನಿಂಗ್ ಸಾಂಗ್ಗಳು ಬರ್ತಾ ಇದ್ದಾವೆ. ಡಬಲ್ ಮೀನಿಂಗ್ ಬೇಕಾ? ಮತ್ತೆ TRP, ಈ ರೇಟಿಂಗು, ಅದು ಇದು ಮಾತಾಡಿದ್ರೆ ನನಗೆ ವಾದ ಮಾಡಲಿಕ್ಕೆ ಶಕ್ತಿ ಇಲ್ಲ. ನಾನೊಬ್ಬ ಸಹೃದಯಿಯಾಗಿ ಒಬ್ಬ ಒಳ್ಳೆ ಪ್ರೇಕ್ಷಕನಾಗಿ ಹೇಳಬಲ್ಲೆ ಅಷ್ಟೇ. ನೋಡಿ, ಅವತ್ತು ಈ ಹಾಡುಗಳು ಬಂದಾಗ ತ್ರಿವೇಣಿ ಸಂಗಮ ಅಂತ ಹೇಳೋದು ನಾನು ಅದನ್ನು. ಒಂದು ಸಾಹಿತ್ಯ, ಸಂಗೀತ, ಗಾಯನ ಮೂರು ಅದ್ಭುತವಾಗಿದ್ದಾಗ ಅದು ಉಳ್ಕೊಳ್ಳುತ್ತೆ. ಅದಕ್ಕೆ ನೀವು ಕಳೆದ ಒಂದು ಓಲ್ಡ್ ಸಾಂಗ್ಸು ನ್ಯೂ ಸಾಂಗ್ಸು ಅಂತ ಫಿಲ್ಮ್ ತಗೊಂಡ್ರೆ, ಓಲ್ಡ್ ಸಾಂಗ್ಸು 90% ಕೂಡ ನಿಮ್ಮ ಹೃದಯನ ಮುಟ್ಟುವಂಥದ್ದು, ಮನಸ್ಸನ್ನು ತಟ್ಟುವಂಥದ್ದು, ಅಪ್ಯಾಯಮಾನವಾದ. ಈಗ ಮ್ಯಾಕ್ಸಿಮಮ್ ನನ್ನಂಥವನಿಗೆ 10 ಹಾಡು 100ರಲ್ಲಿ ಪರವಾಗಿಲ್ಲ, 5 ಹಾಡು ಬ್ಯೂಟಿಫುಲ್, 2 ಹಾಡು ಎಕ್ಸಲೆಂಟ್ ಅಂತ ಈ ಲೆವೆಲಿಗೆ ಬಂದುಬಿಟ್ಟಿದೆ. ಅದು ಹಾಗೆ ಅಂತ ನೀವು ಯಂಗ್ಸ್ಟರ್ಸಿಗೆ ಅದು ಇಷ್ಟ ಆಗುತ್ತೆ ನಾನು ಅದನ್ನು ಒಪ್ಪೋದಿಲ್ಲ. ಯಂಗ್ಸ್ಟರ್ಸ್ ಇವತ್ತಿಗೂ ನೀವು ರಿಯಾಲಿಟಿ ಶೋಸಲ್ಲಿ ಹಾಡೋದು ಯಾವುದು ಹೆಚ್ಚು? ಹಳೆ ಹಾಡುಗಳು. ಹೌದು, ಅದು ಚಿನ್ನ, ಅದು ಮಕ್ಕಳಿಗೂ ಅಟ್ರಾಕ್ಟ್ ಆಗಲೇಬೇಕು. ಯಾಕೆ ಮಾಡೋದಕ್ಕೆ ಆಗ್ತಿಲ್ಲ ಸರ್? ಹಾಗಾದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಪ್ರೊಡ್ಯೂಸರ್ಸೇ ಗಮನ ಕೊಡಬೇಕು, ನಮ್ಮ ದೊಡ್ಡ ದೊಡ್ಡ ಕಂಪೋಸರ್ಸು, ಸಾಹಿತಿಗಳೆಲ್ಲ ಗಮನ ಕೊಡಬೇಕು. ನಮಗೆ ಏನು, ನನಗೆ ಎಷ್ಟೋ ಜನ ಆತ್ಮೀಯರಿದ್ದಾರೆ ಫಿಲ್ಮಲ್ಲಿ, ಅವರು ಯಾಕೆ ಇನ್ನೂ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂದ್ರೆ ಕೆಲವು ಸಲ ಕಾಣುತ್ತೆ. ಅಂದ್ರೆ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ಅಂತ. ಹಳೆ ವರ್ಷ ಕಾಲ ನಮ್ಮ ಕೈಲಿರೋದು, ಕಾಲ ನಮಗೆ ನಾವೊಂದು 4 ಒಳ್ಳೆ ಹಿಟ್ಟು ಈ ತರದ ಹಳೆಯ ಟೈಪ್ ಬಂದ್ರೆ ಅದು ಹಿಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರೇಮಲೋಕ ಅಂತ ಒಂದು ಸಿನಿಮಾ ತಗೊಂಡ್ರೆ ಎಲ್ಲವೂ ಹಿಟ್ ಸಾಂಗ್, ಬ್ಯೂಟಿಫುಲ್. ಈ ಸಿನಿಮಾದಲ್ಲಿ ಒಂದೇ ಒಂದು ಸಾಂಗ್ ಹಿಟ್ ಇದೆ ನೋಡಿ ಅನ್ನೋ ತರ ಬಂದ್ಬಿಟ್ಟು. ಬ್ಯೂಟಿಫುಲ್, ಒಳ್ಳೆ ಅಬ್ಸರ್ವೇಷನ್. ಅದೇ ಹೇಳಿದ್ದ ನಾನು ಕಳೆದೆಲ್ಲ. ಈಗ ಬಂಧನ ಫಿಲ್ಮ್ ತಗೊಂಡ್ರೆ, ಬಣ್ಣಾದ ಒಲವೇನ ಬಣ್ಣ, 101 ನೆನಪು. ನಾನು ಕಾಲೇಜಲ್ಲಿ ಹಾಡಿದ್ದ ನೆನಪಾಗ್ತದೆ, ಡಿಗ್ರಿಯಲ್ಲಿ 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ, 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ. ಆ ಮಹಾನುಭಾವರು SP ಹಾಡೋದಕ್ಕೆ ಐ ಥಿಂಕ್ ಜಯಗೋಪಾಲ್ ರಚನೆ ಇರಬೇಕಿದು. ರಂಗರಾವ್ ಮ್ಯೂಸಿಕ್. ಇಷ್ಟೊಂದು ಭಾವ ತುಂಬಿ ಹಾಡ್ತಿದ್ದೀರಾ, ಇಷ್ಟೊಂದು ಚೆನ್ನಾಗಿದೆ ಧ್ವನಿ ಕೂಡ. ಆದ್ರೆ ಒಂದ್ಸರಿ ಬೇಜಾರಾಗತ್ತೆ ಸರ್, ಯಾಕಂದ್ರೆ ಅವಕಾಶಗಳು ಅಂತ ಬಂದಾಗ ಕೆಲವರನ್ನ ಮಾತ್ರ ಜಾಸ್ತಿ ಒತ್ತು ಕೊಟ್ಬಿಡ್ತಾ ಕನ್ನಡ ಇಂಡಸ್ಟ್ರಿ. ಅದಂತ ಎಷ್ಟೋ ಜನ ಕೇಳ್ತಾರೆ, ಇದು ನೀವು ಯಾಕೆ ಫಿಲ್ಮ್ ಸಾಂಗ್ ಹೆಚ್ಚು ಹಾಡಿಲ್ಲ ಅಂತೇಳಿ. ಯಾಕೋ ನನಗೆ ನನ್ನಲ್ಲೇ ಕಮ್ಮಿ ಇರ್ಬೋದೋ ಗೊತ್ತಾಗ್ಲಿಲ್ಲ. ಅದು
ನನ್ನಲ್ಲಿ ನೆಗೆಟಿವ್ ಇರಲಿಕ್ಕೂ ಸಾಕು ಬಟ್ ನಾನು ಎಲ್ಲ ಥರ ಹಳೆಯ ಹಾಡುಗಳು ನಾನು ಅದನ್ನು ತುಂಬ ಪ್ರೀತಿಯಿಂದ ಹಾಡ್ತೀನಿ. ಇವತ್ತು ಪ್ರೋಗ್ರಾಮ್ ತುಂಬ ಖುಷಿ ಪಡ್ತಾರೆ ಜನ. ನನ್ನಲ್ಲಿ ಸ್ವಲ್ಪ ಎಷ್ಟು ಸಲ ಹೋಗಿ ಅಪ್ರೋಚ್ ಮಾಡಿ ನನಗೆ ಅವಕಾಶ ಕೇಳಿಕೊಂಡು ಹೋಗುವಂಥ ಅಭ್ಯಾಸ ಮೊದಲಿಂದ ಇಲ್ಲ. ಹಾಗೆ ಏನಾಗಿದೆ, ನನಗೂ ಅವರು ಬೇಡ, ಅವರಿಗೂ ನಾನು ಬೇಡ ಅಂತ ಆಗಿರ್ಬೋದು. ಅವಕಾಶ ಕಮ್ಮಿ. ನಾನು ಶಿವಲೇಲಿ ಫಿಲ್ಮಲ್ಲಿ ಹಾಡಿದ್ದೆ, ಭಕ್ತ ಅಯ್ಯಪ್ಪ ಸಿನಿಮಾ ಕೆಲವರಲ್ಲಿ ಒಂದು, ಮತ್ತು ಒಂದೆರಡು ತುಳು ಫಿಲ್ಮಲ್ಲೆಲ್ಲ ಹಾಡಿದ್ದೆ. ಬಿಟ್ಟರೆ ತುಂಬ ಕಮರ್ಷಿಯಲ್ ಹಿಟ್ಟಾದ ಫಿಲ್ಮಲ್ಲಿ ಯಾವಾಗಲೂ ಹಾಡಿಲ್ಲ. ಅದು ಇನ್ನೂ ಯಕ್ಷ ಪ್ರಶ್ನೆ ನಿಮಗೆ. ಮತ್ತು ಕನ್ನಡದವರಿಗೆ ಎಷ್ಟು ಅವಕಾಶ ಸಿಕ್ಕಿದೆ, ಎಷ್ಟು ಕೊಟ್ಟಿದ್ದಾರೆ ಅಂತ ಅದು ಕೂಡ ಪ್ರಶ್ನೆ ತುಂಬ ಇದೆ ವಿಷಯಗಳದ್ದು, ಇಲ್ಲ ಅಂತಲ್ಲ. ಹಾಗಾದರೆ ಎಷ್ಟೋ ಜನರಿಗೆ ಒಳ್ಳೊಳ್ಳೆ ಅವಕಾಶ ಸಿಕ್ಕಿ ಮುಂದೆ ಹೋದವರು ಇದ್ದಾರೆ. ನನಗೆ ಅದರಲ್ಲಿ ಒಂದು ಮನಸ್ಸಲ್ಲಿ ಬೇಸರ ಇಲ್ಲ, ಏನಿಲ್ಲ. ಯಾಕೆಂದರೆ ನನಗೆ ನನ್ನ ಪ್ರೋಗ್ರಾಮ್ ಜಾಸ್ತಿ, ನಾನು ಬಹುಶಃ ಸಾಂಗು ಪ್ಲೇಬ್ಯಾಕ್ ಸಿಂಗಿಂಗ್ ಸ್ವಲ್ಪ ಬ್ಯುಸಿಯಾಗಿ ಬಿಟ್ಟಿದ್ದರೆ ನನ್ನ ಈ ಕಾರ್ಯಕ್ರಮಗಳಿಗೆ ತೊಂದರೆ ಆಗ್ತಾ ಇತ್ತು. ನನ್ನ ಈ ಸುಗಮ ಸಂಗೀತ ಕಾರ್ಯಕ್ರಮ, ಭಕ್ತಿಗೀತೆಗಳದ್ದು, ಭಾವಗೀತೆ ಪ್ರೋಗ್ರಾಮ್ ಅಲ್ಲ, 5,000 ಪ್ರೋಗ್ರಾಮ್ಗಳು, ಭಕ್ತಿಗೀತೆ, ಭಾವಗೀತೆ, ಜನಪದ, ಕ್ಲಾಸಿಕಲ್ ಎಲ್ಲ ಥರದ ಮಿಕ್ಸ್ ನಂದು. ನನ್ನ ಕಾರ್ಯಕ್ರಮಕ್ಕೆ ನಾನು ಹೆಸರು ಕೊಡೋದೇ ಸಂಗೀತ ಸಂಭ್ರಮ. ಓಕೆ, ಈಗ ನಿಮ್ಮನ್ನು ನೋಡಿದ್ರೆ ನಂಗೆ ಡೆಡಿಕೇಶನ್ ಅಂತ ಹೇಳ್ಬೇಕು ಅನ್ಸುತ್ತೆ. ಯಾಕಂತ ಹೇಳ್ತೀನಿ, ಒಂದು ಕಡೆ ಆಕ್ಟಿಂಗ್ ಮಾಡ್ತೀರಾ, ಒಂದು ಕಡೆ ಈ ಕನ್ಸರ್ಟ್ಗಳನ್ನ ಮಾಡ್ತೀರಾ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ, ಧ್ವನಿ ಮಾಡ್ಯುಲೇಷನ್ಸ್ಗಳನ್ನ ಹೇಗೆ ಮಾಡ್ಕೊಳ್ತೀರಾ? ಅದೇ ಹೇಳೋದು, ನಾನು ಫೀಲ್ ಮಾಡಬೇಕು ಅಂತ, ಎಲ್ಲವನ್ನೂ ಫೀಲ್ ಬೇಕು. ಒಂದು ನನಗೆ ನೀವು ಒಳ್ಳೆ ಕ್ವೆಶನ್ ಕೇಳಿದೆಯಾ. ಧ್ವನಿ ಮಾಡ್ಯುಲೇಷನ್ ಬಂದಾಗ ಅದು ಡಿಪೆಂಡಿಂಗ್ ಆನ್ ದ ಫಾರ್ಮ್ ಆಫ್ ಮ್ಯೂಸಿಕ್. ಈಗ ಸಂಗೀತದಲ್ಲಿ ಸ್ಥೂಲವಾಗಿ ಹೇಳೋದಾದರೆ ಶಾಸ್ತ್ರೀಯ ಸಂಗೀತ, ಲಘು ಸಂಗೀತ ಅಥವಾ ಸುಗಮ ಸಂಗೀತ ಅಂತೇಳಿ, ಫಿಲಮ್ ಮ್ಯೂಸಿಕ್ಕು, ಇದೆಲ್ಲ ಬೇರೆ ಬೇರೆ ಪ್ರಕಾರಗಳು. ಒಂದು ನೃತ್ಯ ಸಂಗೀತ ಅಥವಾ ನಾಟಕದ ಸಂಗೀತ, ಹೀಗೆ ಬೇರೆ ಬೇರೆ ಪ್ರಕಾರಗಳಿದೆ. ಆ ಒಂದೊಂದು ಪ್ರಕಾರಕ್ಕೂ ನೀವು ಅಡ್ಜಸ್ಟ್ ಮಾಡಿ. ಅದನ್ನೇ ಜೇಸಾಸು ಭಾಳ ಅದ್ಭುತವಾಗಿ ವಿವರಿಸ್ತಾರೆ. ಇದನ್ನು ಕ್ಲಾಸಿಕಲ್ ಹಾಡೋದಂದ್ರೆ ಹೇಗಿರಬೇಕು, ಲೈಟ್ ಹಾಡೋದಂದ್ರೆ ಹೇಗಿರಬೇಕು. ಉದಾಹರಣೆಗೆ ಅವರೇ ಉದಾಹರಣೆ ನೋಡಿ ವಾತಾಪಿ ಗಣಪತಿಂ ಭಜೆ ವಾತಾಪಿ ವಾತಾಪಿ ಗಣ, ಎಷ್ಟು ಸಂಗತಿಗಳಾಯಿತು. ವಾತಾಪಿ ಗಣಪ, ಇದು ಪ್ಯೂರ್ ಕ್ಲಾಸಿಕಲ್. ಇದನ್ನು ಲೈಟ್ ಮಾಡೋಗೆ ಇಲ್ಲ. ಅದನ್ನೇ ಇದೇ ರಾಗದಲ್ಲಿ ಫಿಲ್ಮ್ ಸಾಂಗ್, ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ, ಇದು ಕೂಡ ಹಂಸೋದನಿಯೇ. ಯಾವ ಶೈಲಿ ಹೋಗುವುದು ನೀವು ಗೊತ್ತಿರಬೇಕು. ಮಧ್ಯಮಾವತಿ ತಗೊಂಡಿದ್ದ ಮಧ್ಯಮಾವತಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಇದು ಹೀಗೆ ಆಡಬೇಕು ಅಂತ ಒಂದೊಂದು. ಕೋಡಗನ ಕೋಳಿ ನುಂಗಿತ್ತು ಪೋಸ್ಟ್ ಬಂತು, ಅದೇ ಕೋಡಗನ, ಅದು ಮಾಡೋಕ್ಕಾಗಲ್ಲ ಅಲ್ಲಿ ಅಲ್ವಾ. ಯಾವ ಶೈಲಿ ಆಡಬೇಕು ಅದೇ ಇರುತ್ತೆ. ಇಂಥದ್ದು ಬೇಸ್ಡ್ ಆನ್ ಮಧ್ಯಮಾವತಿ. ಭಾಗ್ಯದ ಬಳೆಗಾರ ಹೋಗಿ ಬಾ, ಮಧ್ಯಮಾವತಿ. ನಿಧರಿಮ ಪನಿ ಪಮ ಮರಿಗನಿ ಗೆಜ್ಜೆ ಕಾಲ್ಗಳ ನಾದವ ತೋರುತ. ಸಂಕ್ರಾಂತಿಯಲ್ಲಿ ಹಾಡಿ ಬಿಡೋಣ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಕ್ರಾಂತಿ ಈ ದಿವಸದ ತಾಯಿನ ಪ್ರಾರ್ಥನೆ ಮಾಡೋಣ, ಎಲ್ರಿಗೂ ಸಂತೋಷ ಕೊಡಮ್ಮ, ಸೌಭಾಗ್ಯ ಕೊಡಮ್ಮ ಅಂತ. ಹಣ ಜಾಸ್ತಿ ಇದೆಯಾ ಸರ್ ಹಾಗಾದ್ರೆ? ನಮಗೆ ಜನ ಇನ್ನೂ ಕೊಡಬೇಕು, ಕೊಟ್ಟಿದ್ದಾರೆ, ತೃಪ್ತಿಯಾಗಿ ಕೊಟ್ಟಿದ್ದಾರೆ. ಅತಿ ಆಸೆ ಇಲ್ಲ ನನಗೆ, ಅತಿ ಆಸೆ ಇಲ್ಲ ಇಲ್ಲಮ್ಮ. ಅಯ್ಯೋ ದೇವರಿಗೆ ಏನೂ ಇಲ್ಲ, ಬನ್ನಿ ನನಗೆ ಏನೂ ಸಿಗಲ್ಲ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ಚೊಕ್ಕ ಪುರಂದರ ವಿಠಲನ ರಾಣಿ, ಚೊಕ್ಕ ಪುರಂದರ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಿಧರಿ ಮ ಪನಿ ಸರಿ ಮರಿ ನಿಧದ ನಿಧ ನಿಧದ ಪನಿ ಪನಿ ನಿ ಮಬ ಮಬ ಬರಿ ಮರಿ ಮಮ ಸರಿ ನೀ ಸ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ. ಆ ಸ್ವಾಮಿಗೆ ಸಮರ್ಪಣೆ ಸಂಕ್ರಾಂತಿಯಲ್ಲಿ. ಆರಾಧ್ಯ ಪಾದ ಸ್ವಾಮಿಯೇ ಶರಣಮಯ್ಯಪ್ಪ. ಒಂದು ಅಯ್ಯಪ್ಪ ಸ್ವಾಮಿ, ಇನ್ನೊಂದು ಜೇಸಾ ಸ್ವಾಮಿ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಕರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ,
ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿಯೇ ಸರ್ವೇ ಜನಾಃ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು. ಇದು ಹಬ್ಬಗಳ ಆಶಯ. ಶಶಿಧರ್ ಸರ್ ಅಂತ ಹೇಳಿದ್ರೆ ಹರಿಹರ ಹಾಸನ ಸಾಂಗ್ ಅಂತೂ ನನಗೆ ಕೇಳಿಸ್ಲೇಬೇಕು. ಇಷ್ಟ ಏನು ಗೊತ್ತಿಲ್ಲ, ಅದರ ಹೃದಯದಲ್ಲಿರೋ ಹಾಡು ಇರ್ತದೆ ಕೆಲವು. ನನಗೆ ಎಷ್ಟೇ ಟೆನ್ಷನ್ ಇರಲಿ, ಇರುತ್ತೆ ಅಲ್ಲ ಮನುಷ್ಯನ ಮೇಲೆ, ಇಂಥ ಹಾಡುಗಳನ್ನು 4 ಲೈನ್ ಹಾಡಿಬಿಟ್ರೆ ನಾನು ಕೂಲ್ ಆಗಿ. ಬಟ್ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಸರ್, ಇಷ್ಟೇ ಕಾಮ್ ಆಗಿ ಇಷ್ಟೇ ಕಂಪೋಸ್ಡ್ ಆಗಿರ್ತೀರಾ. ಜೊತೆಗೆ ಈ ಸಂಗೀತ ಅನ್ನೋದನ್ನ ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊಳ್ತೀರಿ? ಈಗಲೂ ಪ್ರಾಕ್ಟೀಸ್ ಎಲ್ಲ ಇದೆಯಾ? ಅಯ್ಯೋ, ನಿಜವಾಗಿ ಹೇಳ್ತೀನಿ, ನಮಗೆ ಯಾವ ಭ್ರಮೆಗಳೂ ಬೇಡ. ನಾವು ಸಂಗೀತ ತಿಳ್ಕೊಂಡಿದ್ದು ಬಹಳ ಬಹಳ ಅಂದರೆ, ಇದು ಒಂದು ಅಲಂಕಾರಿಕ ಅಂತ ತಿಳ್ಕೊಳ್ಬೇಡಿ. ಸಾಗರದಿಂದ ಬೊಗಸೆ ನೀರು ಅಥವಾ ಪರಮಾವಧಿ ಒಂದು ಚೆಂಬು ಇದು ಒಂದು ಕಲಶದಲ್ಲಿ ನೀರು ಕುಡಿದಿರ್ಬೋದು ನಾವು ಅಷ್ಟೇ. ಸಾಗರದಿಂದ ಯಾಕೆಂದ್ರೆ 5,000 ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಂದ್ರೆ ನಾನು ಹೇಳೋದು ಕಲೆ ಅಷ್ಟು ದೊಡ್ಡದು ಅಂತ. ಅದು ಪ್ರತಿಯೊಬ್ಬ ಕಲಾವಿದರಿಗೆ ನಾವು ಬಾಲಮುಂಡನ ಯೂಸ್ ಮಾಡಿದಾಗ ಮ್ಯೂಸಿಕ್ ಕುಮಾರವ್ಯಾಸ ವೀರನಾರಾಯಣನ ಕವಿ, ಲಿಪಿಕಾರ ಕುಮಾರವ್ಯಾಸ ಅಂತ ಮಾತನ್ನೆಲ್ಲ ಅವನು ಅಲ್ಲಿಂದ ಬಂದದ್ದು. ಅವನು ಮಾಡಿಸ್ಕೊಳ್ತಾನಮ್ಮ. ನಿಜವಾಗಿ ಹೇಳ್ತೇನಮ್ಮ, ತೇನವೇನ ತೃಣಮಪಿನ ಚರಿತ್ರೆ. ಭಗವಂತ ಏನು ನಮ್ಮನ್ನು ಕಳಿಸಿದ್ದಾನೆ, ನಮ್ಮಿಂದ ಏನು ಆಗಬೇಕು ಅಂತ ಇರ್ತದೆ ಅವನು ಮಾಡಿಸ್ತಾನೆ. ನಮ್ಮಲ್ಲಿ ನಿರ್ಮಲವಾದಂಥ ಮನಸ್ಸಿಂದ ಸಾಧನೆ ಮಾಡ್ತಾ ಹೋಗ್ಬೇಕು. ಮಾತ್ರ ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಬೇಕು, ಕೇರ್ಲೆಸ್ ಮಾಡಬಾರ್ದು. ಯಾವುದೋ ಸಣ್ಣ ಒಂದು ಫಂಕ್ಷನ್ ಅಂತ ಇಟ್ಕೋ, ಅಲ್ಲೂ ಕೂಡ ನಾವು ಅಲ್ಲಿಗೆ ಇದು ಸಾಕು, ಇಲ್ಲಿಗೆ ಇಷ್ಟಿದ್ರೆ ಸಾಕು, ಬೇಡ. ನೀವು ನಿಮ್ಮ ಒಳ್ಳೆಯದನ್ನು ಗಿವ್ ಯುವರ್ ಬೆಸ್ಟ್. ಸಂದರ್ಭ ನೋಡಿಕೊಳ್ಳಿ, ಇದು ಮಾಡಿಕೊಳ್ಳಿ. ಮತ್ತು ರೆಗ್ಯುಲರು ಹೊಸ ಹೊಸ ಹಾಡುಗಳು ಕಲಿಯೋದು, ಒಂದೊಂದು ರಾಗಗಳಲ್ಲಿ ಹೆಚ್ಚಿನ ಸಂಗೀತ ಅಂತ ತಿಳ್ಕೊಂಡು. ನಾನು ಅದಕ್ಕೆ ವಿಪರೀತ ನಾನು ಕೇಳ್ತೀನಿ. ಒಂದು ದೇವ್ರದಿಂದ ನನಗೆ ಒಳ್ಳೊಳ್ಳೆ ಗುರುಗಳ ಹತ್ರ ಪಾಠ ಸಿಕ್ಕಿದೆ. ಒಂದು ಸೀನಿಯರ್ ಅವರಿಗೆ ಕರ್ನಾಟಕ ಕ್ಲಾಸಿಕಲ್ ಅಭ್ಯಾಸ ಮಾಡಿ ವಿದ್ವತ್ ಸ್ವಲ್ಪ ಮಾಡ್ತಾ ಇದ್ದೆ. ಪ್ಲಸ್ ನಾನು ದೊಡ್ಡ ದೊಡ್ಡ ಹಿಂದೂಸ್ತಾನಿಯವರಲ್ಲಿ ಒಂದು 2 ವರ್ಷ ಹೋಗಿ ಸ್ವಲ್ಪ ಅದರ ಬೇಸಿಗೆ ತಿಳ್ಕೊಂಡೆ. ಜೊತೆಗೆ ನಾನು ವಿಪರೀತ ಕೇಳಿ 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 ಯಾರನ್ನೂ ಕೇಳಿದಿರೋದು, ಎಲ್ಲ ಒಳ್ಳೊಳ್ಳೆ ಇವರೆಲ್ಲ ಕೇಳ್ತೀನಿ ನಾನು. ಅಲ್ಲಿ ನನಗೇನೋ ಒಳ್ಳೆ ಪಾಯಿಂಟ್ ಸಿಗುತ್ತೆ. ಬಟ್ ಎಲ್ಲವನ್ನು ನನ್ನದಾಗಿಸಿಕೊಳ್ತೀನಿ. ಈಗ ಎಷ್ಟೇ ದೊಡ್ಡವ್ರದೇ ಹಾಡಲಿ, ದೇವದಾಸೇ ನಾನು ಹಾಡಲಿ, ನಾನು ಹಾಡೋದಕ್ಕೆ ಶಿಷ್ಯಾಗಿ ಹಾಡ್ತೀನಿ, ಕೋಟೆಯಾಗಿ ಹಾಡ್ತೀನಿ. ಯಾಕೆ ನಾನು ಅವರಾಗಲಿಕ್ಕೆ ಸಾಧ್ಯ ಇಲ್ಲ, ನಾನಾಗಿ ಉಳಿಯೋದಿಲ್ಲ. ತ್ರಿಶಂಕು ಸ್ಥಿತಿ ಇರಬಾರ್ದು. ನಿಮ್ಮ ಸಂಗೀತ ನಿಮ್ಮದೇ ಇರಬೇಕು, ದಟ್ ಒರಿಜಿನಾಲಿಟಿ ಹಾಗೆ ಇರಬೇಕು. ಅಥವಾ ಅದಕ್ಕೆ ಅವಳು ಹೇಳ್ತಾರೆ ಅನುಕರಣೆ ಫಸ್ಟು, ಆಮೇಲೆ ಅನುಸರಣೆ ಅಂತ. ನಮ್ಮದೇ ಆದ ಶೈಲಿ ಮುಂದೆ ಹೋಗಬೇಕು. ಆಗ ನಿಮಗೆ ಯಾವ ಹಾಡು ಕೊಟ್ಟರು ನೀವು ಹಾಡ್ಬೋದು ಆಲ್ಮೋಸ್ಟ್. ಓಕೆ, ಇವಾಗಿನ ಯುವಕರು ಸಂಗೀತ ಕ್ಷೇತ್ರಕ್ಕೆ ಬರಬೇಕು ಅಥವಾ ನಾನು ಏನಾದರೂ ಕಲಿಬೇಕು ಅಂದರೆ 1-2 ಅವಕಾಶ ಸಿಗತ್ತೆ. ಅದಾದಮೇಲೆ ಇಂಡಸ್ಟ್ರಿ ಅಷ್ಟು ಗಟ್ಟಿಯಾಗಿ ಕೈ ಹಿಡಿಯೋದಿಲ್ಲ. ಸೊ ಹಾಗಾಗಿ ಹೊಟ್ಟೆಪಾಡಿಗೋಸ್ಕರ ಸಂಗೀತನ ಕಲಿಯೋದು ಸೂಕ್ತನ ಅಥವಾ ಬೇರೆ ಯಾವುದೋ ಒಂಥರ ಕೆಲಸದಲ್ಲಿ ಇಟ್ಕೊಂಡು ಸಂಗೀತನ ಆಸಕ್ತಿಯಾಗಿ ಇಟ್ಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ ಸರ್? ಚೆನ್ನಾಗಿ ಕೇಳ್ತೀಯ ಮನೆ ಪ್ರಶ್ನೆ ನೀನು. ನಿಜವಾಗಿ ಇದು ಅದ್ಭುತವಾದ ಪ್ರಶ್ನೆ, ಪ್ರಸ್ತುತವಾದ ಈಗಿನ ಕಾಲಕ್ಕೆ. ಒಂದು ಕಾಲದಲ್ಲಿ ಉದಾಹರಣೆಗೆ ನಾನು ಬೆಂಗಳೂರಿಗೆ ಬಂದಾಗ ಧೈರ್ಯ ಮಾಡಿ ಬಂದಿದ್ದು. ಹಾಡೋದೆಲ್ಲ ಸರಿಯಪ್ಪ, ಫಸ್ಟ್ ಕ್ಲಾಸು, ಚಪ್ಪಾಳ ಬರುತ್ತೆ, ಎಲ್ಲ ಬರುತ್ತೆ. ಊಟಕ್ಕೆ ಏನು ಮಾಡ್ತೀರಿ? ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ದುರಹಂಕಾರ ಅಲ್ಲ ಯಾವುದು, ಅದು ನನ್ನ ಹತ್ತಿರ ಬರೋದಿಲ್ಲ. ಭಗವಂತ ನನಗೆ ಕೊಟ್ಟಿದ್ದಾನೆ. 30 ವರ್ಷಗಳಿಂದ ಸಂಗೀತ ನನಗೆ ಊಟ ಕೊಡ್ತಾ ಇದೆ. ಸಂಗೀತ ನನಗೆ ಒಂದು ಒಳ್ಳೆ ಮನೆ ಕೊಟ್ಟಿದೆ ನನಗೆ. ಎಲ್ಲಕ್ಕೂ ಮಿಗಿಲಾಗಿ ಜನರ ಪ್ರೀತಿ ವಿಶ್ವಾಸ, ಅದು ಬಿಡು. ಪ್ರಾಕ್ಟಿಕಲ್ ಆಗಿ ಇಲ್ಲಿ ಭೌತಿಕವಾಗಿ ನೋಡುವಂಥ ವಿಷಯಗಳಲ್ಲಿ ನಾನು ಬೆಂಗಳೂರಿಗೆ ಬಂದು ಒಂದು 10 ವರ್ಷದಲ್ಲಿ ಒಳ್ಳೆ ಮನೆ ತೆಗೆದುಕೊಳ್ಳುವಷ್ಟು ಆಯ್ತಮ್ಮ. ಅದು ಸಂಗೀತದಲ್ಲಿ ನನ್ನ ವೃತ್ತಿಯಾಗಿ ಸ್ವೀಕರಿಸಿದ್ದನು. ಹವ್ಯಾಸಿಗಳಿಗೆ ಆಗೋದಿಲ್ಲ ಅದು. ನಾವು ಹವ್ಯಾಸ ಆಗಿದ್ದರೆ ನಾವು ಎಲ್ಲೋ ಹಾಡಿ ಸಾಕು, ಇಷ್ಟಾದ್ರೆ ಸಾಕು. ನಮಗೆ ದುಡ್ಡು ಬರಲೇಬೇಕಲ್ಲ. ಆ ದುಡ್ಡಿನ ವಿಷಯದಲ್ಲಿ ಒಂದಿಟ್ಕೊಳ್ಬೇಕಮ್ಮ. ಇದು ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಬಹುಶಃ ಈ ಥಿಯರಿಯನ್ನು. ದುಡ್ಡಿಗೆ ಎಷ್ಟು ಇಂಪಾರ್ಟೆನ್ಸ್ ಅಂತ. ದುಡ್ಡಿಲ್ಲದೆ ಜೀವನವಿಲ್ಲ, ದುಡ್ಡಿಲ್ಲದೆ ಜೀವನವಿಲ್ಲ, ದುಡ್ಡೇ ಜೀವನವಲ್ಲ. ಇದು ಎಲ್ಲದಕ್ಕೆ ಅಪ್ಲೈ ಮಾಡಿ ನೋಡಿ. ಇದನ್ನು ನೀವು ತಿಳ್ಕೊಂಡ್ರೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರಲ್ಲ, ಮನಸ್ಸಲ್ಲಿ ಯಾವತ್ತೊಂದು ರೀತಿಯ ನಿರ್ಲಿಪ್ತ ಮನಸ್ಸು ಇರುತ್ತೆ, ಸ್ವಲ್ಪ ತೃಪ್ತಿಯೂ ಇರುತ್ತೆ.
ಅತೃಪ್ತಿ ಯಾಕಿರಬೇಕಂದ್ರೆ ಹೆಚ್ಚಿನ ಸಾಧನೆಗೋಸ್ಕರ. ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ತೃಪ್ತಿ ಇಲ್ಲಂದರೆ ಕಷ್ಟ. ಅದು ಮತ್ತೆ ನೀವು ಕೋಟಿ 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 ಸಾವಿರ ಎಷ್ಟು ಕೋಟಿ ಮಾಡಿದ್ರು ಬೇಕು ಬೇಕು ಬೇಕು, ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ ಇಕನಾಮಿಕ್ಸ್ ಲಾಸ್ ಇಲ್ವಾ, ಹಾಗೆ ಹೋಗ್ತಾ ಇರುತ್ತೆ. ಅದು ಸ್ವಲ್ಪ ಕಂಟ್ರೋಲ್ ಬೇಕು. ನನಗೆ ಹಾಗಾಗಿ ಒಂದು ರೀತಿಯಲ್ಲಿ ಅಲ್ಪತೃಪ್ತ ನಾನು. ಎಷ್ಟೋ ಸಲ ಆಗುತ್ತೆ ಅದು ಅಲ್ಲಿ ಮಾಡ್ಬೋಯ್ತು ಪ್ರೋಗ್ರಾಮ್, ಇಲ್ಲಿ ಮಾಡ್ಬೋಯ್ತು, ಯಾಕೆ ಕೆಲವು ಸಲ ಹೆಚ್ಚಿನ ಇದು ಬರ್ತದೆ. ಇಷ್ಟಾದ್ರೂ ಬಂದಿದ್ದಲ್ಲ ನನಗೆ ಒಂದು 5,000 ಪ್ರೋಗ್ರಾಮ್ ಮಾಡೋ ಮಹಾಭಾಗ್ಯ ನನಗೆ ಸಿಕ್ಕಿದೆ. ಇನ್ನೇನು ನಾನು ಕೇಳೋದು ದೇವ್ರ ಹತ್ರ. 5,000 10,000 ಆಗ್ಲಿ ಸರಿ, ಸುಗ್ಗಿ ಹಬ್ಬದ ಕರ್ನಾಟಕ ನ್ಯೂಸ್ ಬಿಟ್ ನ ಆಶಯ ನಿಮಗೆ. ನನಗೆ ಕರ್ನಾಟಕ ನ್ಯೂಸ್ ಬಿಟ್ ಈ ಸ್ಟುಡಿಯೋಗೆ ನಿಮ್ಗೆ ಬಂದು ಬಹಳ ಖುಷಿ ಆಯ್ತು. ನಾಗರಾಜ್ ಅರೆಹೊಳ್ಳಿಯವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಹಳ ಅದ್ಭುತ ವಾಹಿನಿಯನ್ನು ಮಾಡಿದ್ದೀರಿ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ನೀವು ಕರ್ನಾಟಕದ ಭಾರತೀಯ ಸಂಸ್ಕೃತಿಯ ರಾಯಭಾರಿಗಳಾಗಿ ಮುನ್ನುಗ್ತಾ ಇದ್ದೀರಿ. ಇದು ಮುಂದುವರಲಿ ಚೆನ್ನಾಗಿ. ನಿಮ್ಮಂಥ ಎಲ್ಲ ಬಂಧುಗಳಿಗೆ ಒಳ್ಳೆಯದಾಗಲಿ. ಎಲ್ಲ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ಶುಭವಾಗಲಿ. 2 ಸಾಲು ಸಂಕ್ರಾಂತಿ ಹಾಡಿಬಿಡ್ತೀನಿ. ಹಾಡ್ಬಿಡಿ. ವೀಕ್ಷಕರು ಇಷ್ಟೊತ್ತು ಕ್ಯೂರಿಯಸ್ ಆಗಿದ್ದೀರಾ, ಇಷ್ಟು ಹೊತ್ತು ಸಂಗೀತಕಾರರಾಗಿ ಕೋಟೆ ಸರ್ನ ನೋಡಿರ್ತೀರಾ, ನಟರಾಗೂ ಕೂಡ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇರತ್ತೆ. ಸುಗ್ಗಿ ಹಬ್ಬದಲ್ಲಿ ಇನ್ನೊಂದು ಗೀತೆಗಳನ್ನ ಪ್ರಸ್ತುತ ಪಡಿಸ್ತಾರೆ ನಿಮ್ಮ ಮುಂದೆ. ಇದು ಶರೀಫರದ್ದು. ಅಶ್ವಥ್ ಅವರು CS ಟ್ಯೂನ್ ಮಾಡಿದ್ದು ಭಾಳ ಬ್ಯೂಟಿಫುಲ್ ಹಾಡು. ಒಂದು 4 ಸಾಲ ಹಾಡ್ತೀನಿ. ಸುಗ್ಗಿ ಮಾಡೋಣ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ್ಯಾಕೆ ಕುಳ್ಳತಿ, ಓ ಗೆಳತಿ ಸುಮ್ಮನ್ಯಾಕೆ ಕುಳ್ಳತಿ. ಎಷ್ಟು ಮೀನಿಗೆ ನೋಡಿ. ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೋಳು, ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೋಳು, ಹಿಗ್ಗಿಲಿ ಹೋದ ಹೊಗ್ಗಿಲಿ ಕರೆದರೆ ಹಿಗ್ಗಿಲಿ ಹೋಗಿ, ಸುಗ್ಗಿ ಮಾಡೋಣ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ್ಯಾಕ ಕುಳತಿ. ಹೊಲದವ ಕರೆದರೆ ಹೋಗಲೇಬೇಕು, ನೆಲೆಯನ್ನು ತಿಳಿಯಬೇಲಿಗೋಯ್ತು, ನೆಲೆಯನ್ನು ತಿಳಿಯಬೇಕು. ಪ್ರತಿ ಜೀವನದ ಪ್ರತಿಯೊಂದು ಕ್ಷಣವೂ ನಾನು ಯಾರು ನಾನು ಯಾರು ಇದೆಲ್ಲೋ ನಮ್ಮೊಂದು ಜಿಜ್ಞಾಸೆ. ಎಲ್ಲರೂ ಅದು ಮೂಲ ಆಧ್ಯಾತ್ಮಕ್ಕೆ ಹೋಗೋದು. ಕೊನೆಗೆ ತತ್ವಮಸಿ. ಹೊಲದವ ಕರೆದರೆ ಹೋಗಲಿ ಬೇಕು, ನೆಲೆಯನ್ನು ತಿಳಿಯಬೇಕು, ಕುಲದವರೊಂದು ಸಲಿಗೆಯು ಸಾಕು, ಬಲು ಜೋಕಿರಬೇಕು. ಹೊಲದೊಳು ಬೆಳೆದೀಗ ಹುಳ್ಳಿ ಮಿಕ್ಕಿ ಕಸ, ತಳಿದ ಕೋಲಿಯ ದಾಡಿ ಕೊಯ್ಯೋಣ ಗೆಳತಿ, ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ್ಯಾಕ ಕುಳತಿ. ಕೊಡಗಿನವಳು ನೀನು, ಹುತ್ತರಿ ಹಬ್ಬ ಸುಮ್ಮನ್ಯಾಕ ಕುಳತಿ. ಶಿಶುನಾಳಧೀಶನೆ ಗುರುವು ಅವ ಕರದಲ್ಲಿ ಹೋಗೋದು ತರವು, ಕಸವ ಕಳೆದು ಕೈ ಕುಡುಗೋಲು ಹಿಡಿಯುತ್ತ ಹಸನಾಗಿ ಹಲವನ್ ಹರಿವಾಮನವ ಬಿಟ್ಟು, ಹರಿವಾಮನವ ಸುಟ್ಟು, ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ್ಯಾಕ ಕುಳತಿ, ಗೆಳತಿ ಸುಮ್ಮನ್ಯಾಕ ಕುಳತಿ, ಓ ಗೆಳತಿ ಸುಮ್ಮನ್ಯಾಕ ಕುಳತಿ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಸರ್ವರಿಗೆ, ಕನ್ನಡದ ಧ್ವಜ ಮೊಳಗಲಿ. ನಾನು ಯಾವತ್ತೂ ಕೊನೆಗೊರೆ ಹೇಳ್ತೇನೆ, ಮಕ್ಕಳಿಗೆ ಹೇಳ್ತೇನೆ ವಿಶೇಷವಾಗಿ, ಎಲ್ಲ ಭಾಷೆಗಳನ್ನು ಪ್ರೀತಿಸಿ, ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಬೇಕು, ನಮ್ಮ ತಾಯಿಯನ್ನು ಮರಿಬೇಡಿ, ಕನ್ನಡವನ್ನು ಮರಿಬೇಡಿ. ಕನ್ನಡ ನಮ್ಮ ಹೃದಯದ ಭಾಷೆ. ಸುಗ್ಗಿಯ ಸಂಭ್ರಮದಲ್ಲಿ ಪಾಲ್ಗೊಂಡ ಸಂತೋಷ ನಂದು. ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ವಾಹಿನಿ ಎಲ್ಲರಿಗೂ ಒಳ್ಳೆಯದಾಗಲಿ. ಅದ್ಭುತವಾದಂಥ ಅನುಭವ ನನಗೆ ನೀಡಿದ್ದೀರಿ, ನೀವು ಪ್ರೀತಿ ತೋರಿಸಿದ್ದೀರಿ, ಶರಣು. ಓಕೆ ಸರ್, ಈಗ ನಟನಾಗಿ ಗುರುತಿಸ್ಕೊಂಡಿದ್ದೀರಾ. ಈ ಕ್ವಶನ್ ನಾನು ಕೇಳಲೇಬೇಕು. ನೀವು ನಟನಾಗಿ ಎಷ್ಟು ತೃಪ್ತರು, ಹಾಗೆ ಸಂಗೀತಕಾರನಾಗಿ ಎಷ್ಟು ತೃಪ್ತರು? ಎರಡರಲ್ಲಿ ಯಾವುದು ನಿಮಗೆ ಅತ್ಯಂತ ಹೆಚ್ಚಿನ ತೃಪ್ತಿ ತಂದುಕೊಟ್ಟಿದೆ? ಈಗ ಒಂದು 2 ಕಾಲಿಗೆ ಚಕ್ರ ಕಟ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಆದರೆ ನನಗೆ ಬಹಳ ದೊಡ್ಡವರೊಬ್ಬರು ಹೇಳಿದ್ದಾರೆ ನನಗೆ. ಅವರು ನನ್ನ ಅದರದನ್ SP ಬಾಲಸುಬ್ರಹ್ಮಣ್ಯಂ ಅವರು. ಯಾವುದು ನಾನು ಎಜೆಟ್ ಮಾಡಿದ್ದೀನಿ, ನಾನು ಗೆಸ್ಟ್ ಜಡ್ಜ್ ಆಗಿ ಹೋಗಿ ಆಗ ಹೇಳಿದ್ರು ಅವರು, ನೀವು ಆ್ಯಕ್ಟಿಂಗಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತು, ಯಾವ ಕಾರಣಕ್ಕೂ ಅದನ್ನು ಬಿಡಬೇಡಿ. ದಿಸ್ ಇಸ್ SP ನನಗೆ ಹೇಳಿದ್ದು, ಆಶೀರ್ವಾದ ಮಾಡಿದ್ದು ನನಗೆ. ಯಾಕೆಂದರೆ ಮೂಲಭೂತವಾಗಿ ಎಲ್ಲದಕ್ಕೂ ಬೇಕಾದ ಯಾವುದು ಭಾವನೆಗಳು, ಎಕ್ಸ್ಪ್ರೆಷನ್. ನೀವು ಹಾಡಲ್ಲಿ ನೀವು ಕೊಟ್ಟ ಹಾಗೆ ನೀವು ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿ ಕೊಡ್ಬೋದು.
ಹಾಗಾಗಿ ನಿಮಗದು ಪೂರಕವೇ ಹೊರತು ಒಂದಕ್ಕೊಂದು ವಿರೋಧ ಅಲ್ಲ, ಮಾರಕ ಅಲ್ಲ ಅಂತ. ಇದು ಸತ್ಯವಾದ ವಿಷಯ. ನಿಮ್ಮನ್ನ ತುಂಬಾ ಗಮನಿಸಿದವ್ರು ಗೊತ್ತಾಗತ್ತೆ, ಎಲ್ಲ ಒಂದ್ ಸ್ವಲ್ಪ ಪಾಸಿಟಿವಿಟಿಯಲ್ಲೇ ನೀವು ಇರ್ತೀರಾ ನನಗೆ ಈ ರೋಲ್ಗಳಲ್ಲೂ. ಇದನ್ನು ಆಯ್ಕೆ ಮಾಡೋ ಪ್ರಾಸೆಸ್ ಅದೊಂದು ಏನು ಗೊತ್ತಾ, ಅದು ಇನ್ನೊಂದು ಕಷ್ಟ ಏನಂದ್ರೆ ನಾನು ನೆಗೆಟಿವ್ ಪಾತ್ರದಲ್ಲಿ ನನ್ನನ್ನು ಇಷ್ಟಪಡಲ್ಲ. ನನಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ, ಯಾವುದೋ ಒಂದಲ್ಲ ಮಾಡಿದ್ದೇನೆ. ನನ್ನ ಅಮ್ಮನೇ ಬೈದರು ನನಗೆ, ಇನ್ನು ಮುಂದೆ ನೀನು ನೆಗೆಟಿವ್. ಕರ್ನಾಟಕದ ಮೆಚ್ಚಿನ ಮಾವ ನೀವು. ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಇಂದಾಗಿ ನನಗೆ ತುಂಬಾ ಸೀರಿಯಲ್ ಮಾಡಿದ್ದೀನಿ. ಒಂದು ಅದು ಹೆಸರು ಟೈಮ್ ಇಲ್ಲ, 25 ವರ್ಷಗಳಿಂದ ಸೀರಿಯಲ್ ಮಾಡಿದ್ದೀನಿ. ಬೆಂಗಳೂರಿಗೆ ಬಂದು ಸ್ವಲ್ಪ ವರ್ಷ ನನಗೆ ಅವಕಾಶ ಸಿಕ್ತು. 27-28 ವರ್ಷದಿಂದ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ. ಕೆಲವು ಸಿನಿಮಾದಲ್ಲೂ ಮಾಡಿದೆ, ಅಶೋಕ, ಶಿವರಾಜ್ ಕುಮಾರ್ ಜೊತೆ, ಮೊಂಡ ಅಂತ ಸಾಯಿ ಕುಮಾರ್ ಅವರ ಇದರಲ್ಲಿ ಕೆಲವು, ನಮ್ಮ ರೂಪಾಯರವ್ರದ್ದು ಮುಖಪುಟ, ಹೀಗೆ ಕೆಲವು ಫಿಲ್ಮಲ್ಲಿಯೂ ಆಯಿತು. ಸೀರಿಯಲ್ ಮಾತ್ರ ನನಗೆ ಲೆಕ್ಕ ಇಲ್ಲ, ಅಷ್ಟಾಯಿತು. ಆದರೆ ಈ ಭಾಗ್ಯಲಕ್ಷ್ಮಿಯಲ್ಲಿ ಸಿಕ್ಕಿದಷ್ಟು ಒಳ್ಳೆ ಪಾತ್ರ ನಾನು ಯಾವುದಲ್ಲ. ನಾನು ರಿಯಲ್ ಹೇಳ್ತೀನಿ, ಅಂದರೆ ಮಾವನ ಪಾತ್ರ ನನಗೂ ರಿಯಲ್ ಲೈಫಲ್ಲಿ ಒಬ್ಬನೇ ಮಗ ಇರೋದಮ್ಮ. ನನಗೆ ಸೊಸೆಯಾಗಿ ಬರುವವಳು ಮಗಳಾಗಿ ಇರಬೇಕು. ನನಗೆ ಎಷ್ಟೋ ಕಡೆ ಹೇಳ್ತಾರೆ ಅದರಲ್ಲಿ ನಾನು ಮಗಳೇ ಅಂತ ಸಂಬೋಧಿಸ್ತೀನಿ ಸೊಸೆಯನ್ನು. ಮಗಳೇ ಅದು ಭಾಗ್ಯ, ಮಗಳೇ ಅದು ನೀನು ತಗೊಂಡ ನಿರ್ಧಾರ ಸರಿಯಾಗಿದೆಯಮ್ಮ, ಹೀಗೆಲ್ಲ ಮಗಳೇ ಮಗಳೇ ಅಂತ ಹೇಳ್ತೀನಿ. ಮೊನ್ನೆ ನಾನು ಯಾವುದೋ ಪ್ರೋಗ್ರಾಮ್ ಹೋಗೋದಲ್ಲಿ ಸರ್ ನನ್ನನ್ನು ಮಗಳೇ ಅಂತ ಹೇಳಿ ಅಂತಾರೆ. ಇಷ್ಟು ಇಂಪ್ರೆಸ್ ಆಗಿದಲ್ಲ ಸಾಕು. ಎಷ್ಟೋ ಜನ ಮಾವಂದಿರು ನನಗೆ ಇದೇ ತರ ನಿಮ್ಮಂತ ಮಾವ ಸಿಗ್ಬೇಕು ಸರ್, ನಿಮ್ಮಂತ. ಇದು ಅದು ಹ್ಯಾಟ್ಸ್ ಆಫ್ ಟು ದಟ್ ಟೀಮ್, ಹ್ಯಾಟ್ಸ್ ಆಫ್ ಟು ಕಲರ್ಸ್ ಚಾನಲ್ ಆಲ್ಸೋ. ನಮ್ಮ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಎಲ್ರಿಗೂ ನಾನು ಕತೆ ಬರೀ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಕಲಾವಿದರಿಗೆ ಎಲ್ರಿಗೂ ತುಂಬ ಖುಷಿಯ ಪಾತ್ರ, ಖುಷಿಯಿಂದ ಮಾಡುವಂಥ ಪಾತ್ರ ನನ್ನದು, ಜವಾಬ್ದಾರಿಯ ಪಾತ್ರ ಅದು. ಅದರ ಜೊತೆಗೆ ನಾನು ಇದನ್ನು ಮ್ಯಾನೇಜ್ ಮಾಡ್ತೀನಿ. ಯಾಕೆಂದ್ರೆ ನನಗೆ ಅದು ನಾನು ಯಾವ ತಿಳ್ಕೊಳ್ಳೋದು ತುಂಬ ಒಳ್ಳೆಯ ಹವ್ಯಾಸ ಅದು ನನಗೆ ಆ್ಯಕ್ಟಿಂಗ್. ಅಂದರೆ ದುಡ್ಡು ತಗೊಂಡೇ ಮಾಡೋದು, ಸುಮ್ಮನೆ ಫ್ರೀ ಅಲ್ಲ. ಸಂಗೀತ ಮಾತ್ರ ನನ್ನ ಉಸಿರು, ಅದರ ಸರ್ವಸ್ವ ನನಗೆ, ಅದು ಸರ್ವಸ್ವ. ನಾನು ಬೆಳೆದಿದ್ದು ಅದರಿಂದಲೇ. ನನಗೆ ಊಟ ಮೇಯ್ನ್ ಕೊಡ್ತಾ ಇರೋದು ಸಂಗೀತವೇ, ಮತ್ತು ಜನರ ಪ್ರೀತಿ ಎಲ್ಲ ಸಿಕ್ಕಿದ್ದು ಮೂಲತಃ ಸಂಗೀತದಿಂದಲೇ. ಇದು ಆ್ಯಡೆಡ್ ನನಗೆ ಅಷ್ಟೇ. ಇದನ್ನು ಭಾಳ ಗೌರವದಿಂದ ಪ್ರೀತಿಯಿಂದ ನೋಡ್ತೀನಿ ಈ ಫೀಲ್ಡ್ ಕೂಡ. ಎಷ್ಟೇ ನಾವು ಸಾಧಿಸಿದ್ರು ನಮ್ಮ ಮನೆಯವ್ರ ಪಾತ್ರ ಜೊತೆಗೆ ಅವರ ಒಂದು ಬೆಂಬಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಎಷ್ಟೊಂದು ಸಪೋರ್ಟಿವ್ ಸರ್? ಸೀತಂದು ನ್ಯಾಚುರಲಿ ಶಿ ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್. ನಾ ಹೆಂಡ್ತಿ ಅಂತ ಹೇಳೋದಲ್ಲ ನನಗೆ, ಅದೆಲ್ಲ ನಾನು ಹೆಂಡ್ತೀನಿ ಅದಲ್ಲ. ಇಸ್ ಎ ವೆರಿ ಡೆಡಿಕೇಟೆಡ್ ಡ್ಯಾನ್ಸರ್, ಭರತನಾಟ್ಯಂ ಡ್ಯಾನ್ಸ್, ವೆರಿ ಮಚ್ ಕಂಪ್ಲೀಟ್. ಡಾಕ್ಟ್ರೇಟ್ ಮಾಡಿದ್ದಾಳೆ, ಕ್ಲಾಸ್ ಮಾಡ್ತಾಳೆ, ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾಳೆ, ಆ್ಯಕ್ಟಿಂಗ್, ಸಿನಿಮಾ ಮತ್ತು ಸೀರಿಯಲ್ ಎಲ್ಲದೂ ಮಾಡಿದ್ದಾಳೆ. ನ್ಯಾಚುರಲಿ ಅವಳು ನನ್ನ ಪ್ರೊಫೆಷನ್ಗೆ ಭಾಳ ಹೆಲ್ಪ್ ಆಗಿದ್ದೆ ಅವಳ ಡ್ಯಾನ್ಸಿಗೆ. ನಾನು ಹಾಡಲಿಕ್ಕೆ ಶುರು ಮಾಡಿದ ಮೇಲೆ ನನಗೆ ಹೆಚ್ಚು ವಿಷಯ ತಿಳ್ಕೊಂಡಿದ್ದೆ. ಅವಳು ಡ್ಯಾನ್ಸಿಗೆ ನಾನು ಆಡ್ತಾ ಇದ್ದೆ ಕಂಟಿನ್ಯೂಸ್. ಆಮೇಲೆ ಮಗ ಹೊಟ್ಟೆ ಸ್ವಲ್ಪ ಬ್ರೇಕ್ ಬಂತು, ಮತ್ತೆ ಈಗ ಅವಳ ತಮ್ಮನು ತುಂಬ ಚೆನ್ನಾಗಿ ಹಾಡ್ತಾನೆ. ಹಾಗೆ ಅವ್ರಿಗೆ ಅಕ್ಕ ತಮ್ಮನ ಬಿಟ್ಟುಬಿಟ್ಟಿದ್ದೀನಿ ನನ್ನ ಬ್ಯುಸಿಯಲ್ಲಿ. ಅವಳದ್ದು ಸಂಪೂರ್ಣ ಸಹಕಾರ ಇದೆ. ಮಗ ಕೂಡ ತುಂಬ ಪ್ರೀತಿಯಿಂದ ನೋಡ್ತಾನೆ. ಅವನು ಬೆಳೆದಿದ್ದೆ ನನ್ನ ಹಾಡಿನ ಜೊತೆಗೆ. ಅವನಿಗೆ ಹಾಡೋ ಅಂದರೆ ಹೀಗೆ ಮನೆಯಲ್ಲಿ ಅಷ್ಟೇ. ಅವನದು ಜರ್ನಲಿಸಮ್ ಫೀಲ್ಡಲ್ಲಿ ಇದ್ದಾನೆ ಅವನೀಗ. ಒಂದು ಯುರೋಪಿಯನ್ ಇದು ಅಮೆರಿಕದ್ದು ಯಾವುದೊಂದು ಕಂಪೆನಿದು. ಅವನು ಹಾಲಿವುಡ್ ಫಿಲ್ಮ್ಸ್ ರಿವ್ಯೂ ಮಾಡುವಂಥ ಒಂದು ವರ್ಕ್ ಫ್ರಮ್ ಹೋಮ್ ಒಂದು ಸಾಗರಕೋಟೆ ಅಂತ, ಅದರಲ್ಲಿ ಕಂಟೆಂಟ್ ಎಲ್ಲ ಬರೀತಾನೆ. ಹೀ ಈಸ್ ಹ್ಯಾಪಿ ಆ್ಯಂಡ್ ಹೀ ಲವ್ಸ್ ಮ್ಯೂಸಿಕ್, ಡಾನ್ಸ್ ಎಲ್ಲ ಭಾಳ ಇಷ್ಟ. ಅದು ಬಂದುಬಿಟ್ಟಿದೆ, ರಕ್ತದಲ್ಲಿ ಬಂದುಬಿಟ್ಟಿದೆ ಅವನಿಗೆ. ಒಬ್ಬನೇ ಮಗ, ನೋಡೋಣ ದೇವರು ಅವನಿಗೂ ಒಳ್ಳೆ ಭವಿಷ್ಯ ಕೊಟ್ಟಾನು. ನಮ್ಮದು ಏಳು ಬೀಳಿನ ಜೀವನ ಎಲ್ಲ ನಾನು ನೋಡಿದ್ದೀನಿ. ನನ್ನ ನಗುಮುಖ ಮಾತ್ರ ಜನರಿಗೆ ಕಂಡ್ರೆ ಇವನು 24 ಗಂಟೆ ಖುಷಿ, ಇವರಿಗೆ ಇಷ್ಟೊಂದು ಖುಷಿಯಲ್ಲಿದ್ದು ಇಲ್ಲಪ್ಪ, ನಮ್ಮ ಕಷ್ಟ ನಮಗೆ ಗೊತ್ತು. ಸಾಕಷ್ಟು ಬೇವು ಬೆಲ್ಲದ ಬದುಕಲ್ವಾ. ಈ ಬೇವು ಬೆಲ್ಲದ ಬದುಕಲ್ಲಿ ಎಷ್ಟೊಂದು ಅವಕಾಶಗಳು ಸಿಗ್ತಾ ಇದೆ, ಸಿಕ್ಕ ಅವಕಾಶಗಳು ಕೈ ತಪ್ಪಿ ಹೋಗ್ತಾ ಇರೋದಿದೆಯಾ? ಇದೆ. ನನಗೆ ಏನಂದರೆ, ನಾನು ಸಿಕ್ಕ ಅವಕಾಶವನ್ನು ಸಮರ್ಪಕವಾಗಿ ಬಳಸ್ಕೊಳ್ತೀನಿ. ಒಂದು ಯಾವುದೇ ಒಂದು ಸಣ್ಣ ಪ್ರೋಗ್ರಾಮ್, ಅಂದರೆ ಸಣ್ಣದಂದರೆ ಯಾವುದೇ ಸಣ್ಣದಲ್ಲ, ಯಾವುದೇ ಕಾರ್ಯಕ್ರಮ ನಾನು ರಿಜೆಕ್ಟ್ ಮಾಡೋದು ಭಾಳ ಕಮ್ಮಿ. ಯಾಕಂದ್ರೆ ಅಲ್ಲಿ ಹೋದರೆ ಏನೋ ನನಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ, ನಾನು ಸಂತೋಷ ಪಡ್ತೀನಿ, ಜನರಿಗೆ ಸಂತೋಷ ಪಡ್ತಾರೆ. ಅಲ್ಲಿಂದ ನನ್ನ ಒಂದು ಪ್ರೊಫೆಷನ್ಗೂ ಹೆಲ್ಪ್ ಆಗುತ್ತೆ. ನಂದು ಏನಿದ್ರು ಸಾತ್ವಿಕ ಸ್ವಾರ್ಥ ಅಷ್ಟೇ. ಸ್ವಾರ್ಥಿಯಾಗಿ ನಾನು ಇದ್ದೇನೆ ನನಗೆ ಅನಿಸಲ್ಲ. ನನಗೆ ಆ ವಿಶ್ವಾಸ ಇದೆ. ಸಾತ್ವಿಕ ಸ್ವಾರ್ಥ ಅಂದರೆ ಇದೆ. ನಮಗೆ ಪ್ರೋಗ್ರಾಮ್ ಇಲ್ಲದಿದ್ದರೆ ನಮ್ಮ ಜೀವನ ಇಲ್ಲ. ಯಾರು ಪ್ರೋಗ್ರಾಮ್ ಇನ್ವೈಟ್ ಮಾಡ್ರೆ ಅದರಲ್ಲಿ ಆಗುವ ಸಂತೋಷ ಬೇರೆ. ಓಕೆ, ಈಗ 5,000 ಕಾರ್ಯಕ್ರಮಗಳಲ್ಲಿ ಸಾವಿರಾರು ಹಾಡುಗಳು ಹಾಡಿರ್ತೀರಾ. ನಿಮ್ಮ ನೆಚ್ಚಿನ ಗೀತೆಯನ್ನ ನಮ್ಮ ವೀಕ್ಷಕರಿಗೆ ಹಾಡ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿ ಇರಲು
ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ ನಿಜ ನಿಸರಿಗ ಸರಿಗ ಸರಿಗ ಮಬದ ನಿಧ 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 ನಿಧರಿಗ ಮಗದ ನಿಧ ದದ ಮಮ ಮಗ ಗಗ ಸ ಸ ಎಲ್ಲೆಲ್ಲೂ ಸಂಗೀತವೇ. ಒನ್ ಆಫ್ ದಿ ಫೇವ್ರೇಟ್ಸ್ ಅಂತ ಹೇಳ್ಬೋದು. ಇಂಥ ಸಾಕಷ್ಟಿದೆ. ಬಂದ ಅವಕಾಶಗಳು ಕೈತಪ್ಪಿ ಹೋಗಿರೋದು, ಕೈತಪ್ಪಿ ಹೋಗುವಂತಹ ಷಡ್ಯಂತ್ರಗಳೇನಾದ್ರೂ ನಡೆದಿದ್ಯಾ? ನಾನಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದಿಲ್ಲ. ನನ್ನ ಮೂಲ ಸ್ವಭಾವ. ಯಾರತನ ದ್ವೇಷ ಕಟ್ಕೊಳ್ಳೋದಿಲ್ಲ. ನನಗೆ ಆಗೋದೇ ಇಲ್ಲ. ಏನಾದರೂ ಸ್ವಲ್ಪ ಜೋರು ಏನಾದ್ರು ಅಲ್ಲೇ ಕ್ಷಮೆ ಕೇಳಿಬಿಡ್ತೀನಿ. ನನ್ನ ತಪ್ಪು ಅಂತ ನನಗೆ ಗೊತ್ತಾದ್ರೆ ಅಲ್ಲೇ ಕ್ಷಮೆ ಕೇಳ್ತೀನಿ. ಮಗು ಹತ್ರ ಅಷ್ಟು ಸಾರಿಯಪ್ಪ ಆ ಸಂದರ್ಭಗಳು ಕಮ್ಮಿ. ನನಗೆ ಜಗಳ ಬರೋದೇ ಕಮ್ಮಿ. ಸ್ವಲ್ಪ ನನ್ನನ್ನು ಏನಾದರೂ ಸ್ವಲ್ಪ ಅಂದರೆ ಏನಾದ್ರು ಹೆಟ್ಟಿ ನೋಡೋದು ಅಂತೇಳಿ ಏನೊಂದು ಹುಡುಗ ನೋಡೋದಕ್ಕೆ ಅಭ್ಯಾಸ ಮಾಡೋದಲ್ಲ ಅಂಥವ್ರಿಗೆ ಅಲ್ಲೇ ಗಾಂಧೀಜಿ ಥರ ಈಕೆನ್ನೇ ಇಲ್ಲ, ಅಲ್ಲೇ ಹೇಳ್ಬಿಡ್ತೀನಿ ನಾನು. ಓಪನ್, ವೆರಿ ಫ್ರ್ಯಾಂಕ್. ಬಿಕಾಸ್ ನೋಯಿಂಗ್ಲಿ ಐ ನೆವರ್ ಹರ್ಟ್ ಎನಿಬಡಿ. ಇಫ್ ಸಂಬಡಿ ಹರ್ಟ್ಸ್ ಮೀ, ನಾನು ಅದನ್ನು ತೋರಿಸ್ಬಿಡ್ತೀನಿ. ನಾನು ಇದು ಮಾಡಿ ತಪ್ಪು, ನೀನು ಬೇಡ, ನಿಮಗೆ ಅಲ್ಲೇ ಇರಿ, ಇಲ್ಲ ನಾನು ಕೂಡ ಮಾತಾಡಬೇಕಾಗತ್ತೆ ಹೇಳ್ತೀನಿ. ಇಂಥ ಸಂದರ್ಭಗಳು ಭಾರಿ ಕಮ್ಮಿ. ಮತ್ತು ನನಗೆ ಯಾರು ಶತ್ರುಗಳನ್ನ ನಾನು ತಿಳ್ಕೊಳ್ತೀನಿ, ಯಾರು ಶತ್ರುಗಳು ಇಲ್ಲ ನನಗೆ. ನನ್ನ ಬಗ್ಗೆ ಏನಾದರೂ ಜಲಸಿಯಲ್ಲೋ ಹೇಳಿದೆ, ಯಾವುದಕ್ಕೂ ಮದ್ದಿದೆ, ಹೊಟ್ಟೆ ಕಿಚ್ಚಿಗೂ ಮದ್ದಿಲ್ಲ ಅಂತ ಹೇಳ್ತಾರಲ್ಲ, ಅಂಥದ್ದು ಅಪರೂಪಕ್ಕೆ ಎಲ್ಲ ಇರ್ಬೋದು. ಕೆಲವು ಸಲ ಅದರಿಂದಾಗಿ ಅವಕಾಶ ತಪ್ಪಿದ್ದು ಇರ್ಬೋದು. ನನಗೆ ಪರ್ಟಿಕ್ಯುಲರ್ ಹೀಗಂತ ಹೇಳೋದಿಲ್ಲ. ಮತ್ತು ನಾನು ಒಂದು ಹಂತಕ್ಕೆ ಯಾವುದಕ್ಕೆ ಬಂದೆಮ್ಮ ಅಂದರೆ, ಯಾವುದನ್ನು ಹೆಚ್ಚು ನಿರೀಕ್ಷೆ ಮಾಡಬಾರ್ದದೆ. ಯಾರಿಂದ ಯಾವುದನ್ನು ಅತಿಯಾಗಿ ನಿರೀಕ್ಷೆ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ ನಾನು. ಮೊದಲು ಸ್ವಲ್ಪ ಜಾಸ್ತಿ ಇತ್ತು ನನಗೆ, ಇವ್ರು ನನಗೆ ಇಷ್ಟು ಇದು ಮಾಡಿಸ್ಬೋದು, ಅಷ್ಟು ಪಡೋದು ಮಾಡಿದ. ಎಲ್ಲರ ಹತ್ರ ಚೆನ್ನಾಗಿರೋಣ, ನಿರೀಕ್ಷೆ ಮಾಡಬೇಡ ಯಾವುದನ್ನು. ನಮ್ಮವರಪ್ಪ ನಮಗೆ ಪ್ರೋಗ್ರಾಮ್ ಕೊಡ್ತಾರೆ, ಅದೆಲ್ಲ ಕೆಲವೆಲ್ಲ ಭ್ರಮೆಗಳಿರುತ್ತೆ. ಕೆಲವು ಕೊಟ್ಲಿಕ್ಕೂ ಸಾಕು, ಆದರೆ ನಿರೀಕ್ಷೆ ಮಾಡಬೇಡಿ ಯಾವುದನ್ನು. ಇದು ಎಲ್ಲದಕ್ಕೂ ಅಪ್ಲೈ ಆಗತ್ತೆ. ಇದು ಹೌದು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಷ್ಟು ನಿಮಗೆ ದುಃಖ ಜಾಸ್ತಿ, ಅದು ಸಿಗದೇ ಇದ್ದಾಗ. ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆದರೆ ಭಾಳ ಆರಾಮಾಗಿರುತ್ತೆ ನಿಮಗೆ. ಈ ತೃಪ್ತಿ ಅತೃಪ್ತಿ ಬಗ್ಗೆ ಕೂಡ ಒಂದು ಹೇಳಿಬಿಟ್ಟು ನಾನು ನಿಲ್ಲಿಸ್ತೇನೆ, ಬಹುಶಃ ಟೈಮ್ ಆಗುತ್ತೆ. ತೃಪ್ತಿ ಅತೃಪ್ತಿ ಮನುಷ್ಯನಿಗೆ ಹೇಗೆ ಬೇಕಂದ್ರೆ, ಒಂದು ಹಂತದ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಬೇಕೇ ಬೇಕು. ಯಾಕೆಂದರೆ ತೃಪ್ತಿಯೇ ಮನುಷ್ಯನಿಗೆ ಇಲ್ಲ ಅಂದರೆ ಅವನು ನೆಮ್ಮದಿ ಕಳ್ಕೊಳ್ತಾನೆ, ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗ್ಬೋದು ಅವನು. ಅತೃಪ್ತಿ ಇಲ್ಲ ಅಂದರೆ ನೀವು ಬೆಳವಣಿಗೆ ಇಲ್ಲಲ್ಲ. ತೃಪ್ತಿ ಎಲ್ಲ ನನಗೆ ಬಂತು, ಎಲ್ಲ ನನಗೆ ಅದನ್ನು ಸಾಕಿಷ್ಟು ಅಂತಲ್ಲ, ಆ ತೃಪ್ತಿ ಬರಬಾರ್ದು. ಅತೃಪ್ತಿ ಬೆಳವಣಿಗೆ ಪೂರಕ ಆಗಬೇಕು. ಇನ್ನೂ ಕಲಿಬೇಕು ನಾನು, ಇನ್ನೂ ಸಂತೋಷವಾಗಿ, ಇನ್ನೂ ಜನರಿಗೆ ಸಂತೋಷ ಕೊಡಬೇಕು. ಆ ಒಂದು ಒಳ್ಳೆಯ ಒಂದು ಅತೃಪ್ತಿ ಇರಬೇಕು. ಇವತ್ತಿನ ಹಬ್ಬದ ದಿನ ಸಂತೋಷವೇ ಹಬ್ಬ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರಿ ಸರ್. ಕರೆದ ತಕ್ಷಣ ಯಾವುದೇ ಬೇಜಾರಿಲ್ಲದೆ ಅಥವಾ ಒಂದು ಕ್ಷಣ ಯೋಚನೆ ಮಾಡದೆ ಟೈಮ್ ಕೊಟ್ಟು ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ನಿಮಗೂ ನಾನು ಧನ್ಯವಾದ ಹೇಳ್ತೀನಿ. ನೀನು ಪುಟ್ಟ ಹುಡುಗಿ ಆದ ಕಾರಣ ನೀನು ಅಂತ ಹೇಳ್ತೀನಿ ನಾನು ಅಷ್ಟೇ. ಅಷ್ಟು ಚೆನ್ನಾಗಿ ಪ್ರಶ್ನೆಗಳು ಕೇಳಿದ್ಯಾ, ಚೆನ್ನಾಗಿ ಸಹಜತೆ ಚೆನ್ನಾಗಿ ನಡೆಸ್ಕೊಟ್ಟಿದ್ಯಾ. ನಿನಗೂ ದೇವರು ಒಳ್ಳೆದನ್ನು ಮಾಡಲಿ. ಯಾವತ್ತೂ ನಿಮ್ಮ ಚಾನಲ್ನ ಎಲ್ಲ ಬಂಧುಗಳಿಗೂ ಶುಭವಾಗಲಿ. ಇದನ್ನು ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ನನ್ನ ಬಂಧುಗಳಿಗೆ ನನ್ನ ಪ್ರೀತಿಯ ಪ್ರಣಾಮಗಳು. ನಿಮ್ಮ ಪ್ರೀತಿ ಅಭಿಮಾನವೇ ನನಗೆ ಶ್ರೀರಕ್ಷೆ. ಎಲ್ರಿಗೂ ಒಳ್ಳೆಯದಾಗಲಿ. ಜಯ ಹೋ ಸಂಕ್ರಾಂತಿ. ಸಂಕ್ರಾಂತಿಯ ಶುಭಾಶಯಗಳು ಮತ್ತೊಮ್ಮೆ ಎಲ್ರಿಗೂ. ಎಲ್ಲ ನಿಮ್ಮ ಮುಂದಿನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ. ಓಕೆ ವೀಕ್ಷಕರೇ, ಇಷ್ಟೊತ್ತು ಗಮನಿಸ್ತಾ ಇದ್ರಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಮಾತ್ರ ಅಲ್ಲ, ಕಿವಿಗೆ ಸವಿಗಾನದ ಜೊತೆಗೆ ಇವತ್ತಿನ ಸಂಕ್ರಾಂತಿ ಹಬ್ಬವನ್ನ ಬಹಳಷ್ಟು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.